ಬಾಡಿಗೆ ಕಟ್ಟಿ ಟೈಪ್ ಕೊಟ್ಟಿದ್ದಾನೆ. ಈಗ ನನಗೆ ಇಂಪಾರ್ಟೆಂಟ್ ಏನು ಮನೆಯಲ್ಲಿ ಬದುಕಕ್ಕೆ? ರೇಷನ್. ಹಲ್ಲೆಲೂಯಾ. ಒಂದು ನಾರ್ಮಲ್ ರೇಷನ್ ತಿಂಗಳಿಗೆ ನಮ್ಗೆ ಏನ್ ಬೇಕಾಗ್ಬೋದು, ಒಂದು 3,000 ರೂಪಾಯಿನೋ 4,000 ರೂಪಾಯಿನೋ ರೇಷನ್ ಅನ್ನ ತಂದಿಟ್ಬಿಡ್ರಿ. ಹಲ್ಲೆಲೂಯಾ. ರೇಷನ್ ತಂದಿದ್ರಿ ಆಯ್ತು, ಈಗ ಬಾಡಿಗೆ ಕಟ್ಟಿದ್ರಿ, ಕರೆಂಟ್ ಬಿಲ್ ಕಟ್ಟಿದ್ರಿ ಆಯ್ತು, ಟೈಪ್ ಕೊಟ್ರಿ. ಇನ್ನು ಏನು ವಾರಕ್ಕೆ ನಿಮ್ಗೆ ಒಂದು ದಿನ ಚಿಕನ್ ತರಬೇಕು, ಒಂದು ದಿನ ತರಕಾರಿ ತರಬೇಕು. ಹಲ್ಲೆಲೂಯಾ. ಅದಕ್ಕೆ ಒಂದು 200 ರೂಪಾಯಿ 400 ರೂಪಾಯಿ ತರ ಒಂದು 2,000 ರೂಪಾಯಿ ಇಟ್ಕೊಳ್ರಿ. ಸಾಲ ಯಾಕೆ ಮಾಡ್ತೀರಿ? ಹಲ್ಲೆಲೂಯಾ. 10,000 ರೂಪಾಯಿ ದುಡಿಯೋದು ನಾನು ಹೇಳಿದೆ, ಅದಕ್ಕಿಂತ ಹೆಚ್ಚಾಗಿ ದುಡಿದ್ರೆ ಸ್ತೋತ್ರ. ಆದ್ರೆ ಈಗ ನಾವು ಎಲ್ಲಿ ಹೋಗಿದ್ದೇವೆ? ಮಿತಿ ಮೀರಿ ಮೇಲೆ ಹೋಗಿವಿ. ಸಾರ್ ನೀವು 5 ವರ್ಷದಿಂದ ಹೇಳಿದ್ರೆ ಒಳ್ಳೇದಿತ್ತು. ಹಲ್ಲೆಲೂಯಾ. ಆದ್ರೆ ಈಗ ಮಿತಿ ಮೀರಿ ಹೋಗಿವಿ ಅಂತೇಳಿ ಅದೇ ಸ್ಪೀಡಲ್ಲಿ ಹೋದ್ರೆ ವಾಪಸ್ ಬರಕ್ ಆಗಲ್ಲ, ಹಂಗೆ ಹೋಗ್ಬೇಕಾಗ್ತದೆ. ಒಂದ್ಸಾರಿ ಏನ್ ಮಾಡಿದ್ರಂತ, ಒಬ್ಬ ಯಜಮಾನ ಕರ್ಸದಂತ ಊರಿನ ಜನಗಳನ್ನೆಲ್ಲ ಕರೆಸಿದನು. ಆತನಿಗೆ ಭೂಮಿ ಕೊಡ್ಬೇಕಂತ ಆಸೆ ಆಯ್ತು, ಜನರಿಗೆ ಆಸ್ತಿ ಕೊಡ್ಬೇಕಂತ. ಕರ್ಸಿ ಏನ್ ಮಾಡಿದ್ರು ನೋಡ್ರಪ್ಪ, ನಿಮ್ಮೆಲ್ಲರಿಗೂ ಉಚಿತವಾಗಿ ನಾನು ಭೂಮಿ ಕೊಡ್ಬೇಕಂತ ಆಸೆ ಪಟ್ಟಿದ್ದಾನೆ. ಅದಕ್ಕೆ ಒಂದು ತೀರ್ಮಾನ ಏನಂದ್ರೆ, ಈಗ ಸೂರ್ಯ ಉದಯ ಆಗ್ತದೆ, ಉದಯ ಆದಾಗ ನೀವೇನ್ ಮಾಡ್ಬೇಕು, ನಿಮ್ಗೆ ಎಷ್ಟು ದೂರ ಭೂಮಿ ಬೇಕೋ ಅಷ್ಟು ದೂರದವರೆಗೆ ಹೋಗಿ ಅಲ್ಲಿ ಒಂದು ಕಡ್ಡಿಯನ್ನ ನಾಟಿ, ಅದರ ಕಟ್ಟಿಗೆಯನ್ನ ನಾಟಿ ವಾಪಸ್ ಬರಬೇಕು. ಹಲ್ಲೆಲೂಯಾ. ವಾಪಸ್ ಬರುವುದು ಹೇಗೆಂದ್ರೆ ಸೂರ್ಯ ಮುಳುಗೋದ್ರ ಒಳಗೆ ವಾಪಸ್ ಬರ್ಬೇಕಂತ ಹೇಳಿದ್ರು. ಒಬ್ಬ ಏನ್ ಮಾಡಿದ್ರು, ಸ್ವಲ್ಪ ದೂರ ಓಡಿದ್ರು, 1-2 ಎಕರೆ ಆಯ್ತು. ಯಪ್ಪ ಇದು ನನಗೆ ಸಾಕ, ನನ್ನ ಮಕ್ಕಳಿಗೆ ಇನ್ನ 1-2 ಎಕರೆ ಓಡಿದ್ರು. ನಾನು ಇಷ್ಟು ಕಷ್ಟಪಟ್ಟು ನನ್ನ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಷ್ಟಪಡಬಾರ್ದು, ಅದಕ್ಕೆ ಏನ್ ಮಾಡೋಣ, ಇನ್ನ ಓಡೋಣ 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 ಅಂತೇಳಿ ಓಡಿದ್ರು ಬಹಳ ಸುಸ್ತಾಗ್ಬಿಡ್ತು. ಎಲ್ಲ ಪಸ್ಸಿಗೆ ಸುಸ್ತಾಗ್ಬಿಡ್ತದೆ. ಊಟ ಎಲ್ಲ ಏನಿಲ್ಲ, ಆಸೆ ಏನೋ ಇನ್ನ ಒಂದ್ ಸ್ವಲ್ಪ ಭೂಮಿ ಓಡಿ 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 ಹೋಗಿ ಹೋಗಿ ಮಂಡಿ ಮೇಲೆ ಕೈ ಹಾಕಿ ನಿಂತ್ಕೊಳ್ತಾನ. ಬಹಳ ಸುಸ್ತಾಗಿದೆ. ಏನಾಗ್ತದೆ ಈಗ? ಒಂದು ಯೋಚನೆ ಬರ್ತದೆ, ಏನ್ ಮಾಡ್ಬೇಕಾತ? ಎಷ್ಟು ಭೂಮಿ ಬೇಕು ಅಷ್ಟರೊಳಗೆ ಹೋಗಿ ಏನ್ ಮಾಡ್ಬೇಕು, ಅದು ಕಡ್ಡಿಯನ್ನ ನಾಟಿ ಎಲ್ಲಿಗೆ ಬರ್ಬೇಕು, ವಾಪಸ್ ಬರ್ಬೇಕು. ಆತ ನೋಡ್ತಾನ 5 ಗಂಟೆ ಆಗೋಗಿದೆ. ಹಲ್ಲೆಲೂಯಾ. ಬಹಳ ದೂರ ಹೋಗ್ಯಾನ. ಈಗ ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಪಡ್ತಾನ. ಹೋಗಿರೋ ದೂರದಲ್ಲಿ ಅರ್ಧಕ್ಕೂ ಬಂದಿಲ್ಲ, ಸೂರ್ಯ ಮುಳುಗಿ ರಾತ್ರಿ ಆಯ್ತು. ಹಲ್ಲೆಲೂಯಾ. ಆತನಿಗೆ ಎಷ್ಟು ಭೂಮಿ ಸಿಕ್ತು? ಅಲ್ಲ, ಓಡಿದ್ ವೇಸ್ಟ್ ಅಲ್ಲ. ನಮ್ ಜೀವನ ಹೆಂಗಾಗಿದೆ ಅಂದ್ರೆ, ಕೆಲವ್ರಿಗೆ ಹೆಂಗಂದ್ರೆ ಇನ್ನ ಸಂಪಾದನೆ ಮಾಡ್ಬಿಟ್ಟೆ, ಇನ್ನ ಮನೆಗೆ ಮಾತಾಡ್ತೆ ಇಲ್ಲ ಏನೋ ಕೆಲಸ, ಏನ್ ಮಾಡೋದು, ಸಂಪಾದನೆ ಮಾಡೋದು. ಮಕ್ಳು ಪೇರೆಂಟ್ಸ್ ಮೀಟಿಂಗ್ ಹೋಗಿಯಾ, ಏನ ಕೆಲಸ, ಇನ್ನ ಮಾಡ್ಬೇಕು ಮಾಡಿ ಕೆಲಸ ಇಲ್ಲ ಅಂತಿಲ್ಲ. ಅದು ಎಲ್ಲಿವರೆಗೂ ಓಡ್ತಾ ಇದ್ರೆ ಸೂರ್ಯ ಮುಳುಗೋಗೋರು ಓಡಬಾರ್ದಲ್ಲ. ವಾಪಸ್ ಬಂದ್ರೆ ನೀನ್ ಸಂಪಾದನೆ ಮಾಡಿದ್ದು ನಿನಗೆ ಲೆಕ್ಕಕ್ಕೆ ಸಿಗ್ತದ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗೆ ಈಗ ಸಾಲದಲ್ಲಿ ಮೇಲೆ ಹೋಗಿರೋರು, ಸಮಸ್ಯೆಯಲ್ಲಿ ಮೇಲೆ ಹೋಗಿರೋರು ನಾವೇನ್ ಮಾಡ್ಬಾರ್ದು, ಅಲ್ಲೇ ಹೋಗ್ಬಿಟ್ಟಿವಿ, ಇನ್ನ ಹಂಗೇ ಹೋಗ್ತೇನೆ ಅಂದ್ರೆ ವಾಪಸ್ ಬರಕ್ಕಾಗಲ್ಲ. ಈಗಲಾದ್ರೂ ಎಚ್ಚೆತ್ಕೊಂಡು ಏನ್ ಮಾಡ್ಬೇಕು, ನಮ್ಗೆ ಅವಶ್ಯಕತೆ ಇಲ್ಲದ ಕೆಲವು ಕೆಲಸಗಳನ್ನ ಬಂದ್ ಮಾಡ್ಬೇಕು. ಹಲ್ಲೆಲೂಯಾ. ಕೆಲವು ಖರ್ಚುಗಳನ್ನ ಬಂದ್ ಮಾಡ್ಬೇಕು. ಹಲ್ಲೆಲೂಯಾ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಾನೇನ್ ಕಲ್ತೀನೋ ಅದನ್ನೇ ಕಲಿಸ್ತಾ ಇದ್ದೇನಂತ. ಹಲ್ಲೆಲೂಯಾ. ಹೋದ ವರ್ಷ ನಾನು ಹೇಳ್ತೇನೆ ಧೈರ್ಯವಾಗಿ, ಹೋದ ವರ್ಷ ರಾಕೇಶ್ ಬ್ರದರ್ ನನ್ನ ಟೀಮ್ ಮಾತಾಡಿದ್ರು ಒಂದ್ಸಾರಿ, ಬ್ರದರ್ ನಿಮ್ದು ಒಂದು ವಿಚಾರದಲ್ಲಿ ಬದಲು ಮಾಡ್ಕೋಬೇಕು ಬ್ರದರ್ ಅಂತ ಹೇಳಿದ್ರು. ಬಹಳ ಆಶ್ಚರ್ಯ ಅನಿಸ್ತು. ಬ್ರದರ್ ಹೇಳ್ರಿ, ಏನಿದ್ರು ಪರವಾಗಿಲ್ಲ, ನಾನು ಬದಲಾವಣೆ ಮಾಡ್ಕೊಳ್ತೇನಂತ. ಅವ್ರು ಹೇಳಿದ್ದಾರಂತ, ನೀವು ಪಾಸ್ಟರ್ ಇದ್ರಿ ಸರ್. ಹೌದು, ಏನೋ ತಪ್ಪು ಮಾಡಿ ಅಂತ ನನ್ನ ಹೃದಯ ದಡ್ಡದ್ ಮಾಡ್ತಾ ಇತ್ತು. ಹೌದು ಬ್ರದರ್ ಹೇಳ್ರಿ, ನೀವು ಪಾಸ್ಟರ್ ಇದ್ದೀರಿ, ನೀವು ಫಂಕ್ಷನ್ಗಳಿಗೆ ಹೋಗುವಾಗ ಗಿಫ್ಟ್ ತಗೊಂಡೋಗೋದು ನಂಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಫಂಕ್ಷನ್ಗಳಿಗೆ ಹೋಗುವಾಗ ನೀವು ಗಿಫ್ಟ್ ತಗೊಂಡು ಹೋಗ್ತಾ ಇರೋದು ನನಗೆ ಇಷ್ಟ ಇಲ್ಲ ಅಂತ. ಯಾಕೆ ಬ್ರದರ್ ಏನಾಯ್ತು? ಅವರೆಲ್ಲ ನಮಗೆ ಮಾಡ್ತಾರೆ, ನಾವು ಕೂಡ ಮಾಡಬೇಕಂತ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ನೀವು ಸೇವಕರು ಇದ್ದೀರಿ, ನಿಮ್ಮ ಒಬ್ಬರು ಬರ್ತಡೆಗೆ ನಾವೆಲ್ಲ ಬರ್ತವೆ, ಆದ್ರೆ ನೀವು ನಮ್ಮೆಲ್ಲರ ಬರ್ತಡೆಗೆ ಬರ್ಬೇಕಾಗ್ತದ. ಹೊಸದೊಂದು ಕುಟುಂಬ ಪರಿಚಯ ಆಗ್ತದೆ, ಅಲ್ಲಿ ಒಂದು ಬರ್ತಡೆಗೆ ಹೋಗ್ಬೇಕು, ಅಲ್ಲಿ ಒಂದು ತೊಟ್ಲಿಗೆ ಹೋಗ್ಬೇಕು. ಹಾಗಾದ್ರೆ ನೀವೆಲ್ಲಾ ಕಡೆ ಗಿಫ್ಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಆ ಹಣವನ್ನ ಹೇಗೆ ಬರೆಸ್ತೀರಿ, ಹಣವನ್ನು ಹೇಗೆ ಸಂಪಾದಿಸ್ತೀರಿ? ಯಾಕಂದ್ರೆ ಸೇವೆಯಲ್ಲಿ ಇದ್ರೆ. ಹಾಗಾಗಿ ನನ್ನ ಮನಸ್ಸಿಗೆ ಹೇಳೋದು, ನೀವು ದಯಮಾಡಿ ಆ ಗಿಫ್ಟ್ ಕೊಡೋ ಅಭ್ಯಾಸನ ನನಗೋಸ್ಕರ ಅದನ್ನ ಬಂದ್ ಮಾಡ್ರಿ ಅಂತ. ನನಗೆ ರಾಕೇಶ್ ಹೇಳಿದ್ರೆ ಒಂದ್ ಕಡೆ ಕರೆಕ್ಟ್ ಅನಿಸ್ತು, ಆದ್ರೆ ಒಂದ್ ಕಡೆ ಹಿಂಗಪ್ಪ ಮುಜುಗರ ಇಲ್ಲದೆ ಗಿಫ್ಟ್ ತಗೊಂಡು ಹೋಗೋದಂತ. ಆಮೇಲೆ ರಾಕ್ಸನ್ ಬರ್ತಡೇ ಬಂತು. ರಾಕ್ಸನ್ ಬರ್ತಡೆಗೆ ಹೋಗಿ ಒಂದು ಗಿಫ್ಟ್ ಅನ್ನ ನಾವು ತಗೊಂಡು ಬಂದ್ವಿ. ಅವ್ರ ಬರ್ತಡೆಗೆ ನಾನು ಹೋಗ್ತಾನೆ. ರಾಕೇಶ್ ಅಣ್ಣ ಹೇಳಿದ್ರು, ಗಿಫ್ಟ್ ನೀವು ಕೊಡೋದಾದ್ರೆ ನನ್ನ ಮಗನ ಬರ್ತಡೆಗೆ ನೀವು ಬರಬಾರ್ದು ಸರ್. ನೀವು ಗಿಫ್ಟ್ ಕೊಡೋದೇ ಆದ್ರೆ ದಯಮಾಡಿ ಸಿಸ್ಟರ್ ನೀವು ಯಾರು ಕೂಡ ಬರ್ತಡೆಗೆ ಬರಬೇಡ್ರಿ, ದಯಮಾಡಿ ಇದು ನನ್ನ ಮಗನ ಬರ್ತಡೆಯಿಂದನೇ ಕ್ಲೋಸ್ ಆಗ್ಬೇಕು, ನೀವು ಗಿಫ್ಟ್ ತರಂಗಿಲ್ಲ ಅಂತ. ಹಲ್ಲೆಲೂಯಾ. ನಾನು ಆಮೇಲೆ ಹೋಗಿದ್ವಿ, ಆ ಗಿಫ್ಟ್ ಮನೇಲೆ ಉಳ್ಕೊಡ್ತು, ಅವ್ರು ತೆಗೆದುಕೊಳ್ಳಿಲ್ಲ.
ಬರ್ತಡೇ ಮಾಡಿ ಬಂದ್ವಿ. ಬಂದ ಮೇಲೆ ಇದೇ ಸಭೆಯಲ್ಲಿ ಕೂತ್ಕೊಂಡು ಹಾಗಾದ್ರೆ 6 ತಿಂಗಳ ಹಿಸ್ಟ್ರಿಯನ್ನ ನಾವು ಲೆಕ್ಕ ಮಾಡಿದ್ವಿ. ಯಾರ ಬರ್ತಡೆಗೆ ಏನ್ ತೆಗೆದುಕೊಂಡ್ವಿ, ಎಷ್ಟು ಖರ್ಚಾಯ್ತು ಅಂತ. 6 ಮಂತ್ ಒಳಗೆ 48,500 ರೂಪಾಯಿ ಗಿಫ್ಟ್ ಕೊಟ್ಟಿವಿ ಆ ತಿಂಗಳಲ್ಲಿ, ಆ ವರ್ಷದಲ್ಲಿ. ಎಷ್ಟು ತಿಂಗಳಿಗೆ? 6 ತಿಂಗಳಿಗೆ. ವಿಡಿಯೋ ಇರ್ಲಿ ಪರವಾಗಿಲ್ಲ. ಕಾಣಿಕೆಯನ್ನು ನಾನು ಲೆಕ್ಕ ಮಾಡಿದ್ರೆ 15-18,000 ರೂಪಾಯಿ ದಾಟ್ತಾ ಇಲ್ಲ ನಮ್ಮ ಸೇವೆ. ಹಾಗಾದ್ರೆ ಗಿಫ್ಟೇ 48,000 ರೂಪಾಯಿ ಕೊಟ್ಟಿದ್ರೆ 18,000 ರೂಪಾಯಿ ನನಗೆ ದೇವ್ರ ಸೇವೆಯಲ್ಲಿ ನಾನು ಪಡ್ಕೊಂಡಿದ್ರೆ 30,000 ರೂಪಾಯಿ ಸಾಲ ಆಗ್ತದ ಇಲ್ಲ? ದೇವ್ರು ಹೇಳೋಣ ನನಗೆ ಗಿಫ್ಟ್ ತಗೋಬೇಕು ನೀನಂತ. ದೇವ್ರು ಏನಂತ ಹೇಳಿದ್ರು? ಪೇತ್ರ ಯೋಹಾನರು ಹೇಳಿದ್ರು, ನಮ್ಮ ಹತ್ರ ಕೊಡಕ್ಕೆ ಏನಿಲ್ಲ, ಏನ್ ಕೊಡ್ತೀವಿ ಅಂದ್ರೆ ನಮ್ಮಲ್ಲಿ ಏನಿದೆ ಅದು ಕೊಡ್ತೇವೆ ಅಂದ್ರು. ಇದು ದೇವ್ರ ಸೇವೆ. ನೀನ್ ನಾನು ರಾಜ ಇದ್ದೆ, ಅರಸಿದ್ದೆ ಅಂತ ನೀನು ದೊಡ್ಡ ಹಿಡ್ಕೊಂಡು ಹೋದ್ರೆ ಅದು ನೀನ್ ಕಟ್ಟಪ್ಪ. ನಿನ್ನ ಹೆಸರಿನ ಮೇಲೆ ಹೋದ್ರೆ ನೀನ್ ಕಟ್ಟು. ನನ್ನ ಹೆಸರಿನ ಮೇಲೆ ಹೋಗಿದ್ರೆ ನನ್ನ ಹೆಸರಲ್ಲಿ ಬ್ಲೆಸ್ಸಿಂಗ್ ಮಾಡಿ ನೀನ್ ಬಾ. ನಿನ್ನ ಹೆಸರು ಉಳ್ಕೊಳ್ಬೇಕಂತ ಗಿಫ್ಟ್ ತಗೊಂಡು ಹೋಗಿದ್ರೆ ನೀನ್ ದುಡ್ದು ತೀರ್ಸೋದನ್ನ. ಅಲ್ಲೆಲ್ಲೂಯ್ಯ. ಅದಕ್ಕೆ ಏನ್ ಮಾಡಿದ್ವಿ? ಕಠಿಣವಾದ ನಿರ್ಧಾರ ಮಾಡಿದೆ ನಾನು. ದೇವ್ರು ಎಷ್ಟು ಹತ್ತಿರವಾದವ್ರು ಇದ್ರು ಕೂಡ, ಹಣ ಇರ್ಲಿ ಇಲ್ಲವೇ ಇರ್ಲಿ, ಎಲ್ಲರೂ ಕೂಡ ವಾಕ್ಯದಲ್ಲೇ ಪ್ರಾರ್ಥನೆ ಮಾಡಿ ಬರ್ತೇನೆ ಹೊರತು ನಾನು ಗಿಫ್ಟ್ ಖರೀದಿ ಮಾಡಲ್ಲ. ಅಲ್ಲೆಲ್ಲೂಯ್ಯ. ಕೊಡಬಾರದು ಅನ್ನೋ ಮನಸ್ಸಲ್ಲ, ನನ್ನ ಸಂಪಾದನೆಗೆ ಮೀರಿ ಯಾವುದನ್ನು ನಾನು ಆಶಿಸಬಾರದು. ಅಲ್ಲೆಲ್ಲೂಯ್ಯ. ನನ್ನನ್ನು ದೇವರು ಹೇಗಿಟ್ಟಿದ್ದಾನೆ, ನನ್ನ ಸಾಮರ್ಥ್ಯ ಏನು, ಆ ಸಾಮರ್ಥ್ಯದಲ್ಲಿ ನಾನು ಜೀವಿಸಬೇಕು. ನಂಬಿಕೆಯಲ್ಲಿ ಹೆಚ್ಚಳ ಪಡ್ರಿ, ಪರಿಶುದ್ಧತೆಯಲ್ಲಿ ಹೆಚ್ಚಾಗ್ರಿ, ಪ್ರಾರ್ಥನೆಯಲ್ಲಿ ಹೆಚ್ಚಾಗ್ರಿ. ಆದ್ರೆ ಹಣದ ವಿಷಯ ಬಂದಾಗ ಬಹಳ ಬಹಳ ಜಾಗೃತಿ ಆಗಿರಬೇಕು. ಬೈಬಲ್ ಹೇಳ್ತದೆ, ದೇವರನ್ನು ಹಣವನ್ನು ಇಬ್ಬರನ್ನು ಏಕಕಾಲದಲ್ಲಿ ಸೇವಿಸ್ಲಿಕ್ಕೆ ಆಗಲ್ಲ ಅಂತ. ಅಲ್ಲೆಲ್ಲೂಯ್ಯ. ಹಣವು ಸಕಲ ಆಸೆಗಳಿಗೆ ಮೂಲ. ನಮ್ಮ ಎಲ್ಲ ಆಸೆಗಳಿಗೆ ಮೂಲ ಏನು? ಹಣ. ಹಣ ಇದ್ರೆ ಏನೇನ್ ತೆಗೆದುಕೊಳ್ಬೇಕು ಅನಿಸ್ತದ, ಎಲ್ಲಿ ಹೋಗ್ಲಿ, ಹೇಗ್ ಖರ್ಚು ಮಾಡ್ಲಿ ಅನಿಸ್ತದ. ಅದೇ ಹಣ ಇಲ್ಲದೆ ಇದ್ದಾಗ ನನ್ನ ಹೆಂಡತಿ ಕೇಳ್ತಾಳೆ, ಎಲ್ಲೂ ಹೋಗಲ್ಲನ್ರಿ. ಎಲ್ಲೂ ಹೋಗಲ್ಲಮ್ಮ. ಯಾಕೆ ಹೋಗಲ್ಲ? ತಮ್ಮನಿಗೆ ಫೋನ್ ಹಚ್ಚಲ್ಲೇನ, ಯಾರಿಗಾರು ಫೋನ್ ಹಚ್ಚಲೇನ, ಎಲ್ಲಿ ಹಚ್ಚೋಣ? ಹೋದ್ರೆ ತಮ್ಮನ್ನೇ ಚಾಯ್ ಕೊಡು ಅನ್ಬೇಕಾಗ್ತದೆ. ಅಲ್ಲೆಲ್ಲೂಯ್ಯ. ಹಂಗಿದ್ದಾಗ ಹೋಗ್ತವ. ನಮ್ಮ ಹತ್ರ ಜೇಬಲ್ ಕಾಸ್ತಿ ಇಲ್ಲ. ಈಗ ನಾನು ತಮ್ಮನಿಗೆ ಫೋನ್ ಹಚ್ಚಿ, ಯಾರಿಗೋ ಫೋನ್ ಹಚ್ಚಿ ಕರೆದು ಎತ್ತಿಟ್ಕೊಂಡು ಅಲ್ಲಿ ಚಾಯ್ ಕೊಡು ತಮ್ಮ ನೀನೇ ಕೊಡು ಅನ್ನಕ್ಕೆ ಮನ್ಸಿಗೆ ಮುಜುಗರ ಆಗ್ತದಿಲ್ಲ. ಯಾವಾಗ ಹೋಗಲ್ಲ. ಜೇಬಲ್ ಹಣ ಇದ್ರೆ ಏನ್ ಮಾಡ್ತದೆ ಮನ್ಸು? ನಡಿ ನಮ್ದೆಲ್ಲದ್ದು ಏಸೋಣ, ನಾನು ಶ್ರೀತನ ದಿನಕರ ತಮ್ಮ ನಮಗ್ ಗೊತ್ತಿರೋ ಪ್ರಕಾರ ನಾವು ಕಲಿಬೇಕು ಬೇರೆ. ಹಲ್ಲೆಲೂಯ್ಯ. ಅನವಶ್ಯಕವಾದ ಬೇಡ. ನಾವು ಎಷ್ಟು ಸಾರಿ ಏನ್ ಮಾಡಿವಿ, ಈಗ ಕೂತ್ಕೊಳ್ಳೋಕೆ ಸ್ಥಳ ಇಲ್ಲ ಅಂತ ಚಾಯ್ ಕೊಡ್ತೀವಿ ಅಲ್ಲ, ಕೊಡ್ತೀವಿ. ನಮ್ಮ ಮನೆಯಲ್ಲಿ 10 ರೂಪಾಯಿ ಹಾಲು ತಂದ್ರೆ 4 ಜನ ಕೊಟ್ಬಿಡ್ತೇವೆ. ಅಲ್ಲಿ 10 ರೂಪಾಯಿ ಚಾಯ್ ಇಷ್ಟ ಇಲ್ಲ ಅದ್ರ. ನಾನು ನಿನ್ನೆವರೆಗೂ ಕೂಡ ಮಾಡಿದವೆ, ಇಷ್ಟ ಇಲ್ಲ ಆದ್ರೂ ಕೂಡ 40 ರೂಪಾಯಿ ಕೊಟ್ಟು ಚಾಯ್ ಕುಡಿತವೆ. ಅದು ಈ ವಾಕ್ಯ ಸ್ಟಡಿ ಮಾಡ್ತೀವಿ ವಾರದಲ್ಲೆಲ್ಲ, ಅದೇ ನನಗೆ ಮನಸ್ಸಲ್ಲಿ ಅರೆ ಕರೆಕ್ಟ್ ಅಲ್ಲ. ಈ ಕುಡಿದು ಹೋಗಿದ್ರೆ ಏನಾಗ್ತಾ ಇತ್ತು? ಅಲ್ಲೆಲ್ಲೂಯ್ಯ. ಏನಾಗ್ತಿದ್ರಿ? 40 ರೂಪಾಯಿ ಉಳಿತಿತ್ತು. ಬಹಳ ಸಿಂಪಲ್ ಯೋಚನೆ ಮಾಡಿದ್ರೆ. ನಾನು ಹೇಳ್ತೇನೆ, ಇಂಥ ಕೆಲವು ಅಭ್ಯಾಸಗಳು ದೇವರ ಮಕ್ಕಳಿಗೆ ಬೇಕಾಗಿಲ್ಲ ಪ್ರಿಯರೇ. ಹಲ್ಲೆಲೂಯ್ಯ. ಹಣದಿಂದ ದೇವರನ್ನ ಸನ್ಮಾನಿಸಬೇಕು. ನೀನ್ ದುಡಿದ ಹಣ, ನಮ್ಮ ಮನಸ್ಸಿಗೆ ನಾನ್ ಕಷ್ಟಪಟ್ಟು ದುಡ್ದೀನಿ, ಹೌದಪ್ಪ, ನಿನ್ನ ದುಡಿಮೆ ಹಣ. ಆದ್ರೆ ನಿನಗೆ ದುಡಿಲಿಕ್ಕೆ ಬಲ ಕೊಟ್ಟ ಬಲ ದೇವರದ್ದು ಪ್ರೇರಣೆ. ಹಲ್ಲೆಲೂಯ್ಯ. ನಿನ್ನ ಕೈ ಕಾಲುಗಳು ಚೆನ್ನಾಗಿರುವಂತದ್ದು ದೇವರ ಕೃಪೆ. ಆ ದೇವರ ಕೃಪೆಯಿಂದ ನೀನು ದುಡಿತಾ ಇದ್ದಿ. ಆ ದುಡಿದ ಹಣವನ್ನ ದೇವರ ಕೊಟ್ಟದ್ದು ಅಂತ ಉತ್ತಮವಾಗಿ ಬಳಕೆ ಮಾಡಬೇಕು. ಹಲ್ಲೆಲೂಯ್ಯ. ನೀನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣ ಯಾತಕ್ಕೆ ಖರ್ಚಾಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಇದು, ಅದನ್ನ ಯೋಚಿಸಿ ನಾವು ಖರ್ಚು ಮಾಡಬೇಕು. ಅದಕ್ಕೆ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಹಣವನ್ನ ಬಳಸುವುದನ್ನ ಕಲಿತುಕೊಳ್ಳಬೇಕು. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ದುಡಿದ ಹಣವನ್ನ ಬಳಸೋದು ಕಲ್ತ್ಕೊಳ್ಳೋಕೆ ಪ್ಲಾನಿಂಗ್ ಇರಬೇಕು. ನಮ್ದಿಷ್ಟ ಹಣ ಬರ್ತಾ ಇದೆ, ಇದನ್ನ ಯಾವ್ದಕ್ಕೆ ಏನೇನ್ ಮಾಡ್ಬೇಕು ಎಂಬುದಾಗಿ ವಿಚಾರ ಮಾಡಿ ನಾವು ಬಳಸುವವರಾಗಿರ್ಬೇಕು. ಹಲ್ಲೆಲೂಯ್ಯ. ಮೊದಲನೇದು ದೇವರನ್ನ ಸನ್ಮಾನಿಸಿದ್ರೆ ಹಣದಿಂದ ಕುಟುಂಬಕ್ಕೆ ಬೇಕಾದ ಸಾಮಗ್ರಿಗಳನ್ನ, ಮಕ್ಕಳ ಫೀಸ್ ಆಗಿರ್ಬೋದು, ಅಥವಾ ಇದನ್ನ ಖರೀದಿ ಮಾಡ್ರಿ. 2 ಜೊತೆ ಬಟ್ಟೆಯಲ್ಲಿ ನಾವು 2 ವರ್ಷ ಸೇವೆ ಮಾಡ್ಬಿಟ್ವಿ. ಪಾಸ್ಕೊಂಡು 2 ಜೋಡಿ ಬಟ್ಟೆ ನೈಟ್ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. 2 ವರ್ಷ ನಾವು ಸೇವೆ ಮಾಡಿವಲ್ಲ. ಹಲ್ಲೆಲೂಯ್ಯ. ಅದಕ್ಕೆ ನಾನು ಹೇಳ್ತೀನಿ, ನಾನೊಂದು ವಾಗ್ದಾನ, ನೀನು ಯಾವಾಗ ಬಟ್ಟೆಗಳು ನಾನು ಕೊಡಿಸ್ತೇನೆ ಅಂತ ಇವಾಗ ಕೇಳಿದ್ರು ಕೂಡ ಕೊಡಿಸ್ತೇನೆ. ಆದ್ರೆ ನಾನು ಹೇಳ್ತಿ ಅಡ್ವಾಂಟೇಜ್ ಮಾಡ್ಕೊಂಡಿಲ್ಲ. ನಮ್ಮ ಯಜಮಾನ್ ನಂಗೆ ಹೇಳ್ಬಿಟ್ರು ಅಂತೇಳಿ ನಂಗೆ ಇದಕ್ಕೆ ಬಟ್ಟೆ ಕೊಡ, ಅದಕ್ಕೆ ಬಟ್ಟೆ ಕೊಡ ಅನ್ನಲ್ಲ. ಹಲ್ಲೆಲೂಯ್ಯ. ವಾಕ್ಯದ ಜ್ಞಾನ ಇರಬೇಕು. ನಾನು ಹೇಳ್ತೇನೆ 2 ವರ್ಷ ಏನು ಕೊಡಿಸ್ಲಿ, ನೀನು ಯಾವಾಗ ಬಟ್ಟೆ ಮಾತ್ರ ನಾನು ಕೊಡಿಸ್ತೇನೆ. ಕಾರಣ ಏನು? ಒಂದು ಒಡಂಬಡಿಕೆ ದೇವರೊಟ್ಟಿಗೆ. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಹಾಗಂತೇಳಿ ನನ್ನ ಹೆಂಡತಿಗೆ ಜ್ಞಾನ ಇಲ್ಲದೆ ನನಗೊಂದು 15 ಸೀರೆ ಬೇಕು, 15 ಜೋಡಿ ಅರಬಿ ಬೇಕು, ಒಂದು 20 ಚಪ್ಪಲಿ ಬೇಕಂದ್ರೆ ಹಲ್ಲೆಲೂಯ್ಯ. ಸಾಲದವರು ಅದೇ ಚಪ್ಪಲಿ ತಗೊಂಡು ನೋಡಿ, ಬಹಳ ಸಿಂಪಲ್. ಹಲ್ಲೆಲೂಯ್ಯ. ಹಂಗೆ ಆಗ್ತದ ಇಲ್ಲ? ಅದಕ್ಕೆ ಜಾಗ್ರತೆ ಪ್ರೇರಣೆ. ನಿಮ್ ಕುಟುಂಬದಲ್ಲಿ ಹೆಂಡತಿ ಆದವರು ಕೂಡ ಜ್ಞಾನ ಇರಬೇಕು. ನನ್ನ ಗಂಡನ ಸಂಪಾದನೆ ಎಷ್ಟು, ನನ್ನ ಮಕ್ಕಳಿಗೆ ಫೀಸ್ ಕಟ್ಟಿವ ಇಲ್ವಾ? ಹಲ್ಲೆಲೂಯ್ಯ.
ಬೆಳಿಗ್ಗೆ ಒಂದು ಫೋನ್ ಬಂದ್ಬಿಡ್ತಾವ. ಫೋನ್ ಮಾಡಿ ಇವತ್ತು ಭಾನುವಾರ ಕೂಡ ಸ್ಕೂಲ್ ಅದಂತ ನಮ್ಮ ಸಾಲುಮಿಗೆ. ನಾನು ಭಾನುವಾರ ಯಾಕೆ ಫೋನ್ ಮಾಡ್ರಪ್ಪ ಅಂತ, ಸರ್ ನಾಳೆಗೆ ನೀವು ಅರ್ಧ ಫೀಸ್ ಕಟ್ಟಿಲ್ಲ ಅಂದ್ರೆ ಅವ್ನಿಗೆ ಎಕ್ಸಾಮ್ ಕಳಿಸ್ಬೇಡಿ. ಅಲ್ಲೆಲ್ಲೂಯ್ಯ. ನಿನ್ನೆ ನಾನು ಮನೆಯಲ್ಲಿ ಹೊರಗೆ ಹೋಗಿ ಒಂದು ಜೀರಾ ರೈಸ್ ತಿಂದ್ರೆ 75 ರೂಪಾಯಿ. ದುಃಖ ಆಯ್ತು, ಇವತ್ತು ಪ್ರಸಂಗ ಬರ್ತದ್ರೆ, ಅಯ್ಯೋ ದೇವ್ರೆ ಅದಕ್ಕೆ 25 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಆಗ್ತಿತ್ತಲ್ಲಪ್ಪ, ಇನ್ನು 1900 ರೂಪಾಯಿ ಹಂಗಾರ ಆಗ್ತಿತ್ತು. ಅಲ್ಲೆಲ್ಲೂಯ್ಯ. ಸಣ್ಣ ಸಣ್ಣ ವಿಚಾರವನ್ನ ಮಾಡ್ರಿ. ಗಣಿತದ ಬಗ್ಗೆ, ಹಣದ ಬಗ್ಗೆ ಜಾಗ್ರತೆ ಇಲ್ಲದೆ ಹೋದ್ರೆ ನಾವು ಕುಟುಂಬದಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ತೇವೆ. ಹಲ್ಲೆಲೂಯಾ. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಹೇಳ್ರಿ, ಜಾಗ್ರತೆ ಇರಬೇಕು. ಹಲ್ಲೆಲೂಯಾ. EMI ಗಳಲ್ಲಿ ಅಂದ್ರೆ ಕಂತುಗಳು, ಬಡ್ಡಿ ವ್ಯವಹಾರಗಳಲ್ಲಿ ಹೆಚ್ಚಾಗಿ ವಸ್ತುಗಳನ್ನ ಖರೀದಿ ಮಾಡೋದ ಅವಶ್ಯಕತೆ ಇಲ್ಲ. ನಾನು ಫೋನ್ ಬಗ್ಗೆ ಹೇಳ್ತಾ ಬೇಕಾಗಿಲ್ಲ. ನೀಡಿಲ್ಲದೆ ಇದ್ದಾಗ ತೆಗೆದುಕೊಳ್ಬೇಡ್ರಿ. ಹಲ್ಲೆಲೂಯಾ. ತೆಗೆದುಕೊಳ್ಬೇಡ್ರಿ. ಕೋಪದಲ್ಲಿ ಏನ್ ಮಾಡ್ತೇವೆ, EMI ಕಟ್ಟಕ್ಕಾಗಿಲ್ಲ ಅಂದ್ರೆ ಸಿಟ್ಟಿನಲ್ಲಿ ಒಡೆದಾಕಿ ಫೋನ್ ಇಲ್ಲದೆ ಸಂಪಾದನೆ ಮಾಡಿ ಕಟ್ಟಬೇಕಾದ ಪರಿಸ್ಥಿತಿ ಬರ್ತದೆ. ಹಲ್ಲೆಲೂಯಾ. ಫೋನ್ ಇಲ್ಲದೆ ಮತ್ತೆ ನಾವ್ಯಾಕೆ EMI ಕಟ್ಟಬೇಕು? ಅದಕ್ಕೆ ಫೋನ್ ಇಲ್ಲದೆ ಇದ್ರೆ EMI ಇಲ್ಲದೆ ಆರಾಮಾಗಿ ಇರ್ಬೋದು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಹಣಕಾಸಿನಿಂದ ದೇವರನ್ನ ಗೌರವಿಸುವುದನ್ನ ಕಲ್ತ್ಕೊಳ್ಬೇಕು. ಪ್ರೇರೆ ಟೈತ್ ತೆಗೆಯೋದನ್ನ ನೀವು ಅಭ್ಯಾಸ ಮಾಡಿರಿ. ಕೆಲವರು ಕೇಳಬಹುದು, ಹೊಸ ಒಡಂಬಡಿಕೆಯಲ್ಲಿ ದಶಭಾಗ ಕೊಡ್ಬೇಕಂತ ಬರದೇ ಇಲ್ಲ. ಅಬ್ರಾಹ್ಮನ ಕಾಲದಲ್ಲಿ ಧರ್ಮಶಾಸ್ತ್ರನೇ ಇಲ್ಲ. ಅಲ್ಲೆಲೂಯಾ. ಸತ್ಯವೇದನೆ ಇರಲಿಲ್ಲ. ಹಾಗಾದ್ರೆ ಆ ಕಾಲದಲ್ಲಿ ಅಬ್ರಾಹ್ಮಣ ಯಾಕೆ ಟೈತ್ ಕೊಡ್ತಾ ಇದ್ರು? ಅವ್ರ ಸತ್ಯವೇದನೆ ಇಲ್ಲಲ್ಲ. ಅಂದ್ರೆ ಟೈತ್ ಕೊಡುವಂಥದ್ದು ಬೈಬಲ್ ಅಲ್ಲಿ ಇದೆ ಅನ್ನೋದಲ್ಲ, ನಿನ್ನ ಸಂಪಾದನೆಯಿಂದ ನೀನು ದೇವರನ್ನ ಸನ್ಮಾನಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, 4ನೇದಾಗಿ ಹಣ ಬಳಸುವುದರ ಬಗ್ಗೆ ಒಂದು ದೊಡ್ಡ ಯೋಚನೆ ಇರಬೇಕು. ಉಪಯೋಗಿಸುವುದನ್ನ ತಿಳಿದುಕೊಳ್ಬೇಕು. ಒಂದು ಉದಾಹರಣೆ, ಲೋಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನ ಓದ್ರಿ. ವಾಕ್ಯ ಇಲ್ಲದೆ ಏನನ್ನು ಕೂಡ ಇಲ್ಲಿ ಪ್ರಸಂಗಿಸಲ್ಲ. ಬೇಗ ಲೋಕನ ಬರೆದ ಸುವಾರ್ತೆ 14:28-30. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜು ಮನೆಯನ್ನ ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಅದನ್ನ ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನ ಪೂರೈಸಲಾರದೆ ಹೋದರೆ ನೋಡುವ ಎಲ್ಲರೂ ಈ ಮನುಷ್ಯನು ಈ ಮನೆಯನ್ನ ಕಟ್ಟಿಸುವುದಕ್ಕಂತೂ ಶುರು ಮಾಡಿದನು, ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡುವರು. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಇರಬೇಕಾದ ಸ್ವಭಾವ, ಒಂದು ಯಾವುದೋ ಒಂದು ಕಾರ್ಯ ಮಾಡಲಿಕ್ಕೆ ನೀವು ಪ್ಲಾನ್ ಮಾಡುವಾಗ ಈ ಕಾರ್ಯವನ್ನ ಮುಗಿಸ್ಲಿಕ್ಕೆ ನನ್ನ ಹತ್ರ ಹಣ ಸಾಕಾಗ್ತದ? ಹಲ್ಲೆಲೂಯಾ. ಒಂದು ಮನೆ ಕಟ್ಟೋದಿರ್ಬೋದು, ಮನೆಯಲ್ಲಿ ಒಂದು ಫಂಕ್ಷನ್ ಮಾಡೋದಿರ್ಬೋದು, ಏನೇ ಆಗ್ಲಿ ಅದಕ್ಕೆ ಖರ್ಚನ್ನ ಮೊದಲು ಒಂದು ಚಿಟ್ಟಿಯಲ್ಲಿ ಬರೀರಿ. ಇದಕ್ಕೆ ಬೇಕಾದ ಖರ್ಚಿಗೆ ಹಣ ನನ್ನ ಹತ್ರ ಇದೇನ ಇಲ್ವೋ ವಿಚಾರ ಮಾಡ್ಬೇಕು. ಹಲ್ಲೆಲೂಯಾ. ಇಲ್ಲದೆ ಹೋದ್ರೆ ಹಣ ಬರೋರ್ಗೆ ವೆಯ್ಟ್ ಮಾಡ್ರಿ. ಈಗ ಕಟ್ಟೋದು ಬೇಡ. ಯಾಕೆ ಪ್ರಾರಂಭ ಮಾಡಿ ಆಮೇಲೆ ಹಣ ಇಲ್ಲದೆ ಅವರೆಲ್ಲರೂ ಅಯ್ಯೋ ಪ್ರಾರಂಭ ಮಾಡಿದ್ರು ಇವರಿಗೆ ಕಟ್ಟಕ ಹಣನೇ ಇಲ್ಲ ಅಂತ ಯಾಕೆ ಅವಮಾನ ಹೊಂದಿಕೊಳ್ಳಬೇಕು? ಹಲ್ಲೆಲೂಯಾ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರು, ಒಬ್ಬ ಮನುಷ್ಯ ಒಂದು ಬುರುಜನ ಕಟ್ಟಬೇಕಂದ್ರೆ ಲೆಕ್ಕ ಮಾಡ್ತಾನ ಇಲ್ವಾ? ಹಾಗೆ ಲೆಕ್ಕ ಮಾಡದೆ ಮಾಡಿದ್ರೆ ಅವಮಾನಕ್ಕೆ ಒಳಗಾಗಬೇಕಾಗ್ತದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸಮಯ ಸ್ಥಳದ ವಿಚಾರದಲ್ಲಿ ನನಗೆ ಬಹಳ ಬೇಸರ ಆಯ್ತು. ನಾನು ವಾಕ್ಯ ಮಾತಾಡಿದ್ದೇವೆ, ದೇವ್ರು ಹೇಳಿದ್ರು, ನಾನು ನಿನಗೆ ಹೇಳಿದ್ನೆ ಸಾಲ ಮಾಡಿ ನನಗೆ ಜಾಗ ತಗೊಂತ ಹೇಳಿದ್ನ. ಹಲ್ಲೆಲೂಯಾ. ಅವಾಗ ನಾನು ಅನ್ಕೊಂಡೆ, ದೇವ್ರೆ ಇದು ಕೊನೆ, ಇನ್ನು ಮುಂದೆ ಏನಾದ್ರೂ ಪ್ಲಾನ್ ಮಾಡಿದ್ರೆ ನನಗೆ ಆ ಯೋಗ್ಯತೆ ಇದ್ರೆ ಅದನ್ನ ಭರಿಸುವ ಸಾಮರ್ಥ್ಯ ನನಗಿದ್ರೆ ಕೈ ಹಾಕ್ತೇನೆ, ಇಲ್ಲ ಅಂದ್ರೆ ಅದು ಬೇಡಪ್ಪ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಸತ್ಯವೇದ ಹೇಳ್ತಾ ಇದೆ, ಹಣದ ವಿಷಯದಲ್ಲಿ ಸಮಸ್ಯೆಗೆ ಸಿಕ್ಕಾಕಿಕೊಳ್ತಾ ಇರೋದು ನಾವು. ಆದ್ರೆ ಪ್ರಶ್ನೆ ಹಾಕ್ತಾರ ದೇವರಿಗೆ, ಯಾಕೆ ದೇವರು ಎಷ್ಟು ಸೇವೆ ಮಾಡ್ತೀವಿ, ಯಾಕೆ ನನಗೆ ಕಷ್ಟ ಅಂದ್ರೆ ದೇವ್ರು ಹೇಳಿದ್ದೇನು? ನೀನ್ ಹಿಂಗೆ ಮಾಡಂತ ಹೇಳಿಲ್ಲ ದೇವರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಪ್ಲಾನಿಂಗ್ ಮಾಡ್ಬೇಕು. ಹೇಳ್ರಿ, ಪ್ಲಾನಿಂಗ್ ಮಾಡ್ಬೇಕು. ಮನೇಲಿ ಒಂದು ಬರ್ತಡೇ ಇರ್ತದ, ಬಿಫೋರ್ ಪ್ಲಾನ್ ಮಾಡ್ರಿ. ಒಂದು ತಿಂಗಳ ಹಿಂದೆ ಪ್ಲಾನ್ ಮಾಡ್ರಿ. ಯಾವುದೋ ಒಂದು ಅಕ್ಟೋಬರ್ 19 ತಾರೀಕಿಗೆ ಸ್ವಾತ್ಯವನ್ ಬರ್ತಡೇ ಬರ್ತದೆ ನಮ್ಮ ಮನೇಲಿ. ಪ್ಲಾನ್ ಮಾಡ್ಬೇಕು. ಆಗ್ತದ ನಮಗೆ ಆ ಬರ್ತಡೆಗೆ ಏನ್ ಖರ್ಚು ಬೇಕು? ಒಂದ್ 2,000 ರೂಪಾಯಿ ಬೇಕು. ಆದ್ರೆ 2,000 ರೂಪಾಯಿ ಸ್ತೋತ್ರ, ಇಲ್ಲಾಂದ್ರೆ ಬೇಡ. ಆ ಪ್ಲಾನೇ ಮಾಡೋದು ಬೇಡ. ಹಲ್ಲೆಲೂಯಾ. ಇಲ್ಲಾಂದ್ರೆ ಸುಮ್ಮನೆ ಮನೇಲಿ ಒಂದು ಪ್ರಾರ್ಥನೆ,
100 ರೂಪಾಯಿ ಇಲ್ಲಾಂದ್ರೂ ಕೂಡ ಬರ್ತಡೇ ಆಗ್ತದೆ. ಫ್ಯಾಮಿಲೀಸ್ ಎಲ್ಲ ಕೂತ್ಕೊಂಡು ಸೇವಕನ ಹೃದಯ ತುಂಬಿ ಕರೆದು, ಸರ್ ನಮ್ಮ ಮಗನಿಗಾಗಿ ಬರ್ತಡೆಗಾಗಿ ಪ್ರಾರ್ಥನೆ ಮಾಡೋಣ, ಆರಾಧನೆ ಮಾಡೋಣ ಅಂತ ಹೇಳಿದ್ರೆ ಆರಾಧನೆ ಮಾಡಿ ನಾವು ಬರ್ತೇವೆ. ಹಲ್ಲೆಲೂಯ, ಸಂತೋಷ. ಇಲ್ಲದೆ ಇರುವಾಗ ನಮ್ಮದೇ ಆದ ಒಂದು ಪ್ಲಾನ್ ಮಾಡಿ ಅದಕ್ಕೆ ಮಾಡಕ್ಕಾಗದೆ ಆ ಬರ್ತಡೇ ಒಂದು 10 ನಿಮಿಷ ಸಂತೋಷ ಪಡ್ತೇವೆ. ಬೆಳಿಗ್ಗೆ ಎದ್ರೆ ಅದಕ್ಕೆ ಖರ್ಚು ಮಾಡಿದ ಹಣದವ್ರು ಎಲ್ಲಿ ಕೇಳ್ತಾರೋ ಅಂತ ಟೆನ್ಷನ್ ಇದ್ರೆ ಯಾಕೆ ಮಾಡ್ಕೊಳ್ಬೇಕು? ಹಲ್ಲೆಲೂಯ, ಇದು ಬೇಡ ಪ್ರಿಯರೇ. ಯಾರಿಗಾಗಿನೋ ನಾವು ಕಾರ್ಯಗಳನ್ನ ಮಾಡೋದು ಬೇಡ. ಹಲ್ಲೆಲೂಯ, ನೋಡುವವರ ಸಂತೋಷಕ್ಕಾಗಿ ನಮ್ಮ ಸಮಾರಂಭಗಳನ್ನ ಮಾಡೋದು ಬೇಡ. ನಮಗೆ ಸಂತೋಷವಾಗುವ ರೀತಿಯಲ್ಲಿ ನಾವು ಮಾಡಿಕೊಳ್ಳೋಣ. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಮೊದಲು ಏನ್ ಮಾಡ್ಬೇಕು? ಪ್ಲಾನ್ ಮಾಡಿಕೊಳ್ಬೇಕು. ಹೇಳ್ರಿ, ಎಲ್ಲ ಪ್ಲಾನ್ ಮಾಡ್ಕೋಬೇಕು. ಫ್ರಾಂಕ್ ಆಗಿ ಹೇಳ್ತಾ ಇದ್ದಾನೆ, ಮನೆ ಕಟ್ಟೋದೇ ಅಂತಲ್ಲ. ನಾವೆಲ್ಲ ಮನೆ ಕಟ್ಟಲ್ಲ ಸರ್ ಅಂತ ಹೇಳ್ಬಾರ್ದು. ಒಂದು ಬರ್ತ್ಡೇ ಇರ್ಲಿ, ಒಂದು ವೆಡ್ಡಿಂಗ್ ಆನಿವರ್ಸರಿ ಇರ್ಲಿ, ಒಂದು ಬಟ್ಟೆ ತಗೊಳ್ಳೋ ವಿಚಾರ, ಕ್ರಿಸ್ಮಸ್ ಬರ್ತದೆ, ಯಾರೋ ತೆಗೆದುಕೊಂಡು 7,000 ರೂಪಾಯಿ ಡ್ರೆಸ್, ಇದೆಲ್ಲ ಮಿಂಚಿಂಗಿದಿತ್ತು, ಇಲ್ಲಿ ಎಲ್ಲ ಮಿಂಚಿಂಗಿದಿತ್ತು. ನಮ್ಗೆ ಬೇಡದು. ಹಲ್ಲೆಲೂಯ, ನಮ್ಮ ಸಂಪಾದನೆ ಎಷ್ಟು? ನಮ್ಗೆ ಸಂತೋಷವಾಗಿರ್ಬೇಕು. ಆಕೆಗೆ ಇಂತ 14,000 ರೂಪಾಯಿ ನಾನು ತಗೋಬೇಕಂತ ಹೇಳಿ ತೆಗೆದುಕೊಂಡು ಉಟ್ಕೊಂಡು ಒಂದು ದಿನ ಕ್ರಿಸ್ಮಸ್ ಅಲ್ಲಿ ಆ ಕಡೆ ಈ ಕಡೆ ಹೋಗ್ತೇವೆ, ಒಂದು 40 ಫೋಟೋ ಇಡಿಸ್ಕೊತೇವೆ, ಒಂದು 2 ದಿನ ಸ್ಟೇಟಸ್ ಸಿಗ್ತೇವೆ, ಮುಗಿತಾ. ಆಮೇಲೆ ಸ್ಟೇಟಸ್ ಏನಾಗ್ಬೇಕು? ನೀತಿವಂತನ ಎಲ್ಲಾ ಕಷ್ಟವನ್ನ ದೇವರು ಬಿಡಿಸುವನು. ಅಲ್ಲಪ್ಪ, ಸೀರೆ ತಗೊಂಡಾಗ ನೀತಿವಂತ ತಗೋ ಅಂತ ಹೇಳ ದೇವರು. ಹೋದ್ರೆ ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅಲ್ಲಪ್ಪ, ನೀನು ಯೋಗ್ಯತೆಗೆ ಮೀರಿ ಐಶ್ವರ್ಯ ಹೊಂದ್ಕೊಂಡು ದೇವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಕೊರತೆ ನೀಗಿಸಂದ್ರೆ ಯಾಕೆ ನೀಗಿಸ್ತಾನೆ? ಅಪಾರ್ಥ ಮಾಡ್ಕೋಬಾರ್ದು ವಾಕ್ಯವನ್ನ. ಹಲ್ಲೆಲೂಯ, ದೇವರು ಹೇಳ್ತಾನೆ, ಮೊದಲು ಇರುವುದರಲ್ಲಿ ತೃಪ್ತಿ ಪಡೋದನ್ನ ಕಲೀರಿ. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ನಾನು ಒಂದು ತೀರ್ಮಾನ ಮಾಡಿದ್ದೇವೆ, ಯಾರಿಗಾಗಿ ಕೂಡ ನಾನು ಎಚ್ಚರ ಪಡೋದು ಬೇಡ. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಮೈಕ್ ಏನ್ ಹೇಳ್ತಾರೆ ಅಂದ್ರೆ ನನಗೆ ಅರ್ಥ ಆಯ್ತು, ಕೈ ಮುಗ್ಸಪ್ಪ ಅಂತ. ಹಂಗೆ ಇದ್ರಿ ಎಲ್ಲರೂ? ಇಲ್ಲಲ್ಲ, ಗಟ್ಟಿಯಾಗಿ ಇಲ್ಲ ಅಂದ್ರೆ ಆಮೇಲೆ ಹೇಳೋಣ. ಓಕೆ, ಸ್ವಲ್ಪ ಬೇಗ ನಾನು ಮುಂದೆ ಹೋಗ್ತೇನೆ. ನಮ್ಗೆ ಹಣದ ಬಗ್ಗೆ ಬಹಳ ಜ್ಞಾನ ಇರ್ಬೇಕು ಪ್ರಿಯರೇ. ಜ್ಞಾನೋಕ್ತಿ ಪುಸ್ತಕಗಳು 21ನೇ ಅಧ್ಯಾಯ 20ನೇ ವಚನವನ್ನು ಓದೋಣ. ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇಲ್ಲದೆ ಹೋದ್ರೆ, ಪ್ಲಾನ್ ಕೇಳುವ ಆಲೋಚನೆ ಯಾರು ಇರ್ಬೇಕು. ನಾನು ತಿಳಿದ ಮಟ್ಟಿಗೆ ಅವರಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಬೈಕೋಬೇಡ್ರಿ. ಲಕ್ಷಾಂತರ ಮನೆ ಕಟ್ಟಿದ್ರೆ ಒಬ್ಬ ಇಂಜಿನಿಯರ್ಗೆ ಒಂದು 10,000 ರೂಪಾಯಿ 20,000 ರೂಪಾಯಿ ಕೊಟ್ಟು ಪ್ಲಾನ್ ತೆಗೆದುಕೊಳ್ಳಕ್ಕೆ ಮಾಡ್ತಾನೆ ಅವರಿಗೆ. ಅದಕ್ಕೆ ಮನೆಗಳು ಹೆಂಗಾಗ್ತಾವ? ಹಿಂಗೆ ಇರ್ತದ, ಹಂಗೆ ಇರ್ತದ, ಬಾಗಿಲಲ್ಲಿ ಇರ್ತದ, ಕಿಟಕಿಲಿ ಇರ್ತದ. ಬಾಡಿಗೆ ತಗೊಳಕ್ ಹೋದ್ರೆ ನನಗಂತೂ ಮನೆಗಳೇ ಇಷ್ಟ ಆಗಲ್ಲ. ಕಾರಣ ಏನಂದ್ರೆ, ಕಿಚನ್ ಯಾಕೆ ಇಲ್ಲಿ ಮಾಡ್ಯಾರಪ್ಪ, ಬಾಗಿಲು ಯಾಕೆ ಇಲ್ಲಿ ಇಟ್ಟಾರ, ಇನ್ನು ಸ್ವಲ್ಪ ದೊಡ್ಡದು ಮಾಡಬಾರ್ದಿತ್ತ, ಇದೆಲ್ಲ ಅನ್ಸ್ತದೆ. ಕಾರಣ ಏನಂದ್ರೆ ಅವ್ರು ಪ್ಲಾನ್ ಅನ್ನ ಕೇಳಿಲ್ಲ. ಅವ್ರ ಹತ್ರ ಹಣ ಇದ್ರೂ ಕೂಡ ಆ ಹಣವನ್ನ ಉಪಯೋಗ ಮಾಡಿ ಕಟ್ಟುವ ಮನೆಗಾಗಿ ಒಂದು ಪ್ಲಾನ್ ತೆಗೆದುಕೊಳ್ಬೇಕು. ಪ್ಲಾನ್ ತೆಗೆದುಕೊಳ್ಬೇಕು. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಆಲೋಚನೆ ಕೇಳಬೇಕು. ಈಗ ಒಂದು ಉದಾಹರಣೆ, ನಮ್ಮ ಮನೆಯಲ್ಲಿ ಈಗ ಮಗು ಹುಟ್ಟಂತ ಇಟ್ಕೊಳ್ರಿ. ನನಗೆ ಅನುಭವ ಇಲ್ಲ, ನಾನು ಕೇಳಬೇಕು. ಮಗು ಹುಟ್ಟಿದಾಗ ಒಂದು ಬಾಣತನಿಗೆ ಎಷ್ಟು ಖರ್ಚು ಬರಬಹುದು? ಒಂದು ತೊಟ್ಟಿಲ್ ಕಾರ್ಯಕ್ರಮ ಮಾಡಿದರೆ ಯಾರೋ ಒಬ್ರು ಅವ್ರ ಹತ್ರ ಕೇಳಬೇಕು, ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ಬರಬಹುದ್ರಿ? ಅದು ನೋಡಿ ಆ ಹಣಕ್ಕೆ ನಮ್ಗೆ ಸಾಧ್ಯವಾದ್ರೆ ಅಂತ ತೊಟ್ಟಿಲ್ ಕಾರ್ಯಕ್ರಮ ಮಾಡಬೇಕು. ಇಲ್ಲ ಅಂದ್ರೆ ಮತ್ತೊಬ್ರು ಯಾರೋ ನಾನು 10,000 ರೂಪಾಯಿನ ಮುಗಿಸ್ತೀನಿ ಅಂತ ಹೇಳ್ತಾರೆ, ಅವ್ರ ಹತ್ರ ಪ್ಲಾನ್ ಕೇಳಬೇಕು. ಹಲ್ಲೆಲೂಯ, ನಮ್ಗೆ ಹಂಗಾಗಲ್ಲ. ಇವ್ರು ಯಾಕೋ 10,000 ರೂಪಾಯಿ ಡಲ್ ಇದ್ದಂಗದ, ನಮ್ಗೆ 50,000 ರೂಪಾಯಿ ಬೇಕು. ಅದು ನಮ್ಮ ಸಂಪಾದನೆ ಎಷ್ಟು? 10,000 ರೂಪಾಯಿ ಮಾತ್ರ. ಹಲ್ಲೆಲೂಯ, ಮೊದಲು ಯೋಚನೆ ಕೇಳುವ ಮನಸ್ಸಿರ್ಬೇಕು. ನಿನಗೆ ಆಲೋಚನೆ ಇಲ್ವಾ? ಯಾರಾದ್ರೂ ಹೇಳುವಾಗ ಕೇಳಬೇಕು. ಇಲ್ಲ ಅಂದ್ರೆ ವಾಕ್ಯ ಹೇಳ್ತದೆ, ಹೋದ್ರಿ ಬೇಗ. ಏನಂತ? ನಿತ್ಯ ಜೀವ ಕೀರ್ತಿಗಳನ್ನು ಪಡೆಯುವನು. 21-20 ಅದೇನಾ? ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಇದ್ದದ್ದನ್ನೆಲ್ಲ. ಹಲ್ಲೆಲೂಯ, ಸ್ತೋತ್ರ. ಜ್ಞಾನಿಯಾದವ ಒಂದು ತಿಂಗಳು ಬೇಕಾದ ರೇಷನ್ ಅನ್ನ ಮನೆಯಲ್ಲಿ ತಂದಿಟ್ಬಿಟ್ಟಿದ್ರೆ ಯಾವತ್ತು ಹೋಗಿ ನೋಡಿದ್ರು ಕೂಡ ಮನೆಯಲ್ಲಿ ಎಣ್ಣೆ ಅಕ್ಕಿ ಎಲ್ಲಾ ಕಾಣಿಸ್ತದ. ಹಲ್ಲೆಲೂಯ. ಈಗ ಅದೆಲ್ಲ ತಂದಿಲ್ಲ. 10,000 ರೂಪಾಯಿ ಬಂದ ತಕ್ಷಣ ಹೋದ್ವಿ, ಅಲ್ಲಿ ಹೋದ್ವಿ, ಒಂದು 4 ಸೀರೆ ತಗೊಂಡು, 4 ಪ್ಯಾಂಟ್ ತಗೊಂಡು, ಒಂದು ಅಂಗಿ ತಗೊಂಡು ಮಸ್ತ್ ಎಲ್ಲ ಬ್ಯಾಗ್ ಶಾಪಿಂಗ್ ಮಾಡಿದ್ರೆ ಸೂಪರ್ ಶಾಪಿಂಗ್ ಮಾಡಿ ಅಂತೇಳಿ ಬಂದ್ವಿ. ಹಲ್ಲೆಲೂಯ, ಬ್ಯಾಗ್ ಇಟ್ಟಿರ್ವಿ ಆಯ್ತು. ಇವಾಗ ಯಾವಾಗ ಹೋಗಿ ನೋಡಿದ್ರು ಕೂಡ ಅಡಿಗೆ ಮನೆ ಮೂಲೆಯಲ್ಲಿ ಏನ್ ಕಾಣಿಸ್ತದ? ಖಾಲಿ ಹಳೇ ತಿಂಗಳು ಮಾರ್ಚ್ ತಿಂಗಳಾಗ ತಂದಿದ್ದು ಒಂದು ಎಣ್ಣೆ ಡಬ್ಬಿ ಇರ್ತದೆ. ಹಲ್ಲೆಲೂಯ. ಯಾರಾದ್ರೂ ಬಂದ್ರೆ ಏನು, ಇವ್ರು ದೊಡ್ಡ ಡಬ್ಬಿ ತರ್ತಾರ ಅನ್ನಕ್ಕದು. ಹಲ್ಲೆಲೂಯ. ಒಂದು ಸಾರಿ ತಗೊಂಡು ಆ ಎಣ್ಣೆ ಡಬ್ಬಿ ಇಟ್ಬಿಡೋದು.
ಮತ್ತೆ ಕೆಲವರು ಬೇಜಾರು ಮಾಡ್ಕೋಬೇಡ್ರಿ, ಮಾಡ್ಕೊಂಡ್ರು ಪರವಾಗಿಲ್ಲ, ಬದಲಾಗೋಣ. ಅಲ್ಲೆಲ್ಲೂಯ್ಯ. ಒಂದು ದೊಡ್ಡ ಯಾವ್ದು ಅಕ್ಕಿ ಪ್ಯಾಕೆಟ್ ಅದ ಇಟ್ಬಿಡ್ತವೆ, ಅದ್ರೊಳಗೆ ಯಾವ ಅಕ್ಕಿ ಇರ್ತದ, ರೇಷನ್ ಅಕ್ಕಿ ಇರ್ತದ. ಹಿಂಗ್ ಬೇಡ ಜೀವನ. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಹಾಲೆಲೂಯ್ಯ. ಬೈಬಲ್ ಹೇಳ್ತದೆ, ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಯಾವಾಗಿರ್ತದೆ. ಯಾಕಂದ್ರೆ ಜ್ಞಾನಿ ಮೊದಲು ನನ್ನ ಮಕ್ಕಳು ರೇಷನ್ ಬೇಕಪ್ಪ ತಂದಿಟ್ಬಿಟ್ಟನ, ಯಾವಾಗ ಹೋಗಿ ನೋಡಿದ್ರು ಕೂಡ ಅಲ್ಲಿ ತುಂಬಲ್ಪಟ್ಟಿದೆ. ಅಲ್ಲೆಲ್ಲೂಯ್ಯ. ಒಂದು ಸಾರಿ ಏನಾಯ್ತು, ದೇವ್ರು ಹೇಳಿದ ನನಗೆ, ವಾಕ್ಯದಲ್ಲಿ ನಿಮ್ಗೆ ಹೇಳಂಗಿಲ್ಲ, ಜ್ಞಾನಕ್ಕೆ 6:6 ಏನ್ ಬರೆದು ಹೋದ್ರೆ 6:6 ಏನ್ ಬರೆದ, ಇರುವೆ ಹತ್ರ ಹೋಗಿ, ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ನಾನು ಗಮನಿಸ್ತಾ ಇದ್ದೆ, ಇರುವೆಗಳು ಪಟ 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 ಹೋಗ್ತಾ ಇದ್ರು. ಎಲ್ಲ ನಾನು ನೋಡ್ಬೇಕು, ಇರುವೆ ಹೆಂಗ್ ಹೋಗ್ತಾ ಇತ್ತು, ಗರ 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 ಅಂತ ಸ್ಪೀಡ್ ಹೋಗ್ತಾ ಇತ್ತು. ಹಿಂಗ್ ಹೋಗ್ತಾ ಇರುವಾಗ ಆ ಕಡೆ ಒಂದು ಇರುವೆ ಬರ್ತಾ ಇತ್ತು. ಅವು ಏನ್ ಮಾಡಿದ್ವು, ಒಂದಕ್ಕೊಂದು ಮುಖದಲ್ಲಿ ಮುಖ ಹಾಕಿ ಏನ್ ಮಾಡಿ ಮಾತಾಡಿದ್ವು. ನಾನು ಮೊದಲು ಪ್ರಸಂಗಿಸಿದ್ದೇನೆ, ಟೈಮ್ ಇಲ್ಲ ನನಗೆ. ಅವ್ ಏನ್ ಮಾಡಿದ್ವು, ಮತ್ತೆ ನಿಂತ್ಕೊಂಡು ಅಲ್ಲೇ ನಿನ್ ಮಕ್ಳು ಹೆಂಗದವ, ಹೌದಾ, ಬೈಲಿ ಒಂದು ಚಾಯ್ ಕುಡಿಯೋ ಕೂಡ್ತಾವ ಇರುವೆಗಳು? ಕೂಡಲ್ಲ. ಬಂದ ತಕ್ಷಣ ಮಾತಾಡಿದ್ರೆ ಮತ್ತೆ ಹಿಂಗ್ ಹೋಗ್ಬಿಡ್ತದೆ, ಈ ಕಡೆ ಹೋಗ್ಬಿಡ್ತದೆ. ಎಲ್ಲ ಫಾಸ್ಟ್ 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 ಹೋಗ್ತಾ ಇದ್ವು, ಬರ್ತಾ ಇದ್ವು. ಮಾತಾಡಲ್ಲೇ ಹೋಗಲ್ಲ, ಅವು ಮಾತಾಡ್ತಾವ. ಅಲ್ಲೆಲ್ಲೂಯ್ಯ. ಮಾತಾಡಿ ಮಾತಾಡಿ ಅವು ಏನಾಗ್ತವೆ, ಮಾತಾಡಿ ಮಾತಾಡಿ ಫಾಸ್ಟ್ ಫಾಸ್ಟ್ ಹೋಗ್ತಾ ಇದ್ವು. ನಾನು ಹೋಗಿ ಒಂದು ಇರುವೆನ್ ಮಾತಾಡಿಸಿದೆ. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಹೇಳಿ ಅಲ್ಲೆಲ್ಲೂಯ್ಯ. ನಾನು ಹೋಗಿ ಇರುವೆ ಅಂತ ಹೇಳಿದೆ, ಅಪ್ಪ ಸ್ವಾಮಿ ಇರುವೆ ಎಲ್ಲಿ ಹೋಗ್ತಾ ಇದೀಯಾ, ಇಷ್ಟು ಫಾಸ್ಟ್ ಹೇಳಿದೆ, ನಾನು ಬಿಜಿ ಇದ್ದೀನಪ್ಪ, ಅರಸು ಮಾತಾಡ್ಸ್ಬೇಡ ಅಂತ ಹೇಳ್ತಿರುವೆ ನನಗೆ. ಅಲ್ಲೆಲ್ಲೂಯ್ಯ. ನಾನು ಅಲ್ಲೇ ಒಂದು 2 ನಿಮಿಷ ಮಾತಾಡಿ, ನಿಮ್ ನೆಂಟರ ಜೊತೆಲೆಲ್ಲ ಮಾತಾಡ್ತಾ ಇದ್ದಿಲ್ಲ, ನನ್ನ ಜೊತೆ ಕೂಡ ಮಾತಾಡಂತ. ನಾನು ನಿಂತು ಮಾತಾಡಕ್ಕಾಗಲ್ಲ, ಬರಂಗಿದ್ರೆ ನನ್ನ ಜೊತೆ ಪ್ರಯಾಣ ಮಾಡಂತ. ನಾನು ಏರುವೆ ಜೊತೆ ಹೋಗ್ತಾ ಇದ್ದೆ, ಹಂಗೆ ಏರುವೆ ಹೋಗ್ತಾ ಹೋಗ್ತಾ ಅಲ್ಲೇ ಇಷ್ಟು ಫಾಸ್ಟ್ ಆಗಿ ಎಲ್ಲಿ ಹೋಗ್ತೇವೆ ಸ್ವಾಮಿ ಅಂತ ಕೇಳಿದೆ. ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ. ಈಗ ಏನಾಗ್ತದೆ, ಹಿಂದ್ಗಡೆ ಜೂನ್ ತಿಂಗಳಲ್ಲಿ ಅವಾಗ ಏನಾಗ್ತದೆ, ಸ್ವಲ್ಪ ಮತ್ತೆ ಬರ್ತಾ ಏನಾಗ್ತದೆ, ಯಾಕೆ ಇಷ್ಟು ಫಾಸ್ಟ್ ಆಗಿದ್ಯಾ, ನೆಕ್ಸ್ಟ್ ತಿಂಗಳು ಮಳೆಗಾಲ ಬರ್ತಾ ಇದೆ. ಅಲ್ಲೆಲ್ಲೂಯ್ಯ. ಮಳೆಗಾಲ ಬಂದ್ರೆ ನೀನೇನ್ ಮಾಡ್ತದೆ, ನಾನು ಫಾಸ್ಟ್ ಹೋಗ್ತಾ ಇದ್ದೆ, ನನ್ನ ಕೆಲಸ ಏನ್ ಮಾಡ್ಬೇಕು, ಅಲ್ಲಿ ಸ್ವಲ್ಪ ಸಕ್ಕರೆ ಬಿದ್ದಿದೆ, ಅದನ್ನ ಏನ್ ಮಾಡ್ಬೇಕು ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಅಲ್ಲಪ್ಪ ನೀನು ಒಂದು ಸಣ್ಣ ಇರುವೆ, ಒಂದು 4 ಸಕ್ಕರೆ ಹೊತ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಒಂದು ಸಕ್ಕರೆ 2 ದಿನ ಬಿಟ್ಟು ಯಾಕಷ್ಟು ಪ್ರಯಾಸ ಪಡ್ತಾ. ಇಲ್ಲ ಇಲ್ಲ, ನಮ್ಮ ಮನೇಲಿ ಬಹಳಷ್ಟು ಜನ ನಾವಿದ್ದೇವೆ, ನೋಡಪ್ಪ ನಿಲ್ಲಿಸ್ಬೇಡ, ಹೋಗ್ತಾ ಹೋಗ್ತಾನೆ ಮಾತಾಡಂತೀರ್ವೆ ನಾನು. ಅಲ್ಲೆಲ್ಲೂಯ್ಯ. ಹೋಗ್ತಾ ಹೋಗ್ತಾನೆ ಮಾತಾಡ್ತಾ ಇದ್ದಾನೆ, ನನ್ನ ಜೊತೆ ಮಾತಾಡಿ ಮತ್ತೆ ಬರೋದ್ರ ಜೊತೆ ಮಾತಾಡ್ತಾ ಇದ್ದೆ. ಸಕ್ಕರೆ ಅದಾವ, ಬೇಗ ಹೋಗೋ, ಮಳೆ ಬರೋ ತರ ಕಾಣಿಸ್ತಾ ಇದೆ, ಬೇಗ ಎತ್ಕೊಂಡು ಬಾ. ಎಲ್ಲಾ ಇರುವೆಗಳು ಶಕ್ತಿಗೆ ಮೀರಿದ್ದನ್ನ ಒತ್ಕೊಂಡು ಹೋಗಿ ಅದನ್ನ ಗೂಡಲ್ಲಿ ಕೂಡಾಗ್ತಾ ಇತ್ತು. ಅಲ್ಲೆಲ್ಲೂಯ್ಯ. ಇದನ್ನ ಕೇಳುವಾಗ ನನ್ನ ಮನಸ್ಸು ಬಹಳ ಆಶ್ಚರ್ಯ. ಯಾಕಂದ್ರೆ ಅಷ್ಟು ಕೆಟ್ಟ ಸ್ವಭಾವ, ₹1 ಕೂಡಿಸೋ ಅಭ್ಯಾಸ ನನಗಂತೂ ಇಲ್ಲ. ಅಲ್ಲೆಲ್ಲೂಯ್ಯ. ಅವಾಗ ನನಗನ್ಸ್ತು, ಯಾಕೋ ಎಲ್ಲೋ ತಪ್ಪುತ್ತಾ ಇದ್ದೇನೆ ನಾನು ಏನಾಗ್ತಾ ಇದ್ದೇನೆ, ವಾಕ್ಯ ಅರಿತವನಾಗಿ ಕೂಡ ತಪ್ಪುತ್ತಾ ಇದ್ದೇನೆ. ಬೈಬಲ್ ಅಲ್ಲಿ ದೇವ್ರು ಯಾಕೆ ಹೇಳಿರ್ಬೇಕಾಗಾದ್ರೆ, ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ ಅಂತ. ಅಲ್ಲೆಲ್ಲೂಯ್ಯ. ಇರುವೆ ಏನ್ ಮಾಡ್ತದೆ, ಇವತ್ತಿಗಲ್ಲದೆ ನಾಳೆಗಾಗಿ ಕೂಡ, ಮಳೆಗಾಲಕ್ಕಾಗಿ ಕೂಡ ತನ್ನ ಊಟವನ್ನ ಅದು ಕೂಡಿಸಿಟ್ಟುಕೊಳ್ತದ. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಅಲ್ಲೆಲ್ಲೂಯ್ಯ. ನೀನು ಬಲವುಳ್ಳವಪ್ಪ, 2 ದಿನ ಉಪವಾಸ ಇರ್ತದೆ, ನಿನ್ನ ಮಗು ಉಪವಾಸ ಇರಕ್ಕಾಗ್ತದ? ನಿನ್ನ ಹತ್ರ ಹಣ ಇಲ್ಲ, ಅದಕ್ಕೆ ಹೆಂಡತಿಗೆ ಹೇಳ್ಬೋದು ನೀನು, ಬೇಡಮ್ಮ ಇವತ್ತು ನಾಷ್ಟ ಬೇಡ, ನಾವು ಅನ್ನ ಸಾಂಬಾರು ತಿನ್ಬೇಡೋಣ ಅಂತ ಹೇಳ್ತೇವೆ. ಮಕ್ಕಳಿಗೆ ನನಗೆ ಬಿಸ್ಕೆಟ್ ಬೇಕು ಅಂತ ಅಳ್ತದ. ಅವನಿಗೇನು ಗೊತ್ತು? ಅಲ್ಲೆಲ್ಲೂಯ್ಯ. ನಿನಗಲ್ಲದೆ ಇದ್ರೂ ಕೂಡ ನಿನ್ನ ಮಕ್ಕಳಿಗಾಗಿ ನೀನು ಸೇವ್ ಮಾಡ್ಬೇಕು. ಅಲ್ಲೆಲ್ಲೂಯ್ಯ. ಸೇವಿಂಗ್ಸ್ ಇರ್ಬೇಕು. ನಮ್ಮ ₹10,000 ದುಡಿತೀಯ ಪರವಾಗಿಲ್ಲ, ಒಂದು ₹500 ನಾಳಿನ ಅವಶ್ಯಕತೆಗಾಗಿ ಅಲ್ಲೆಲ್ಲೂಯ್ಯ ಸೇವಿಂಗ್ ಮಾಡ್ರಿ. ಕೆಲವು ಸಾರಿ ಏನಾಗ್ತದ, ಸೇವಿಂಗ್ಸ್ ಬಗ್ಗೆ ಮಾತಾಡ್ತೀರಿ ಸರ್, ನಮ್ಗೆ ಏನಿಲ್ಲ, ಸೇವಿಂಗ್ ಮಾಡಂಗೆ ಇಲ್ಲ, ನೀವು ಸೇವಿಂಗ್ಸ್ ಬಗ್ಗೆ ಮಾತಾಡಿ. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಪರವಾಗಿಲ್ಲ ಪ್ರೇರಿ, ಪರಿಸ್ಥಿತಿ ಎಂತದೇ ಇದ್ರೂ ಕೂಡ ಅದರ ಮೊದಲು ಸೇವಿಂಗ್ಸ್ ಅನ್ನ ಅಭ್ಯಾಸ ಮಾಡಬೇಕು ದೇವ್ರ ಮಕ್ಕಳು. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಇಲ್ಲಿ ಹತ್ರ ಮತ್ತೇನ್ ಕಲಿತೇವೆ, ನಾವು ಎಷ್ಟೇ ಮಾತಾಡದಿದ್ರು ಕೂಡ ಮಾತಾಡಿ ಫಾಸ್ಟ್ ಆಗಿ ಕೆಲಸ ಮಾಡಿ ತನ್ನ ಇಡೀ ಎರುವೆ ಗುಂಪಿಗಾಗಿ ಒಂದು ಕಡೆ ತಗೊಂಡೋಗಿ ರೇಷನ್ ಅನ್ನು ನಾವು ಗುಡ್ಡೆ ಹಾಕ್ತವೆ. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಬೈಬಲ್ ಹೇಳ್ತದೆ, ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಇದ್ದದ್ದನ್ನೆಲ್ಲ ಏನ್ ಮಾಡುವನು, ನುಂಗಿ ಬಿಡುವನು. ಹಲ್ಲೆಲೂಯ್ಯ. ಫಸ್ಟ್ ಹೊರಗಿನ ಖರ್ಚು, ಹಣ ಬಂದ ತಕ್ಷಣ ದೋಸ್ತರ ತಗೊಂಡು ಹೋಗ್ಬಿಡ್ಬೇಕು, ಮುಗಿದ ಕತೆ. ಹಣ ಬಂದ ತಕ್ಷಣ ಏನ್ ಮಾಡ್ಬೇಕು, ದೋಸ್ತ ತಗೊಂಡೋಗಿ ಮೊದಲನೇ ದಿನನೇ ಚಿಂತ ಬಿಡೋಕಂತ ಎಲ್ಲ ಹಣ ಖಾಲಿ ಆಗ್ಬಿಡು. ಚಿಂತ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ? ಒಂದು 4 ಬಾಟ್ಲಿ ಕುಡಿದು ಬಿರಿಯಾನಿ ತಿನ್ನಕ್ಕಾಗಿಲ್ಲ ಅಂದ್ರೂ ಕೂಡ ಪ್ಲೇಟ್ ಆಗಿ ಒಂದು 4 ಬಿರಿಯಾನಿ ಇರ್ತಾವ, ಅಲ್ಲೇ ತಿಂದು ಹಾಳು ಮಾಡಿ ಬರ್ಬಿಡ್ಬೇಕು.
ನಾಳೆ ಬೆಳಿಗ್ಗೆ ಎದ್ರೆ ಏನಾಗಿರ್ತದ, ಅದ್ರ ಟೇಸ್ಟ್ ಮೇಲೆ ಮನೆ ಮಾಡಿದ್ರೆ ಅಡಿಗೆ ಉಣಕ್ಕಾಗಲ್ಲ. ಆ ಟೇಸ್ಟ್ ಬೇಕಂದ್ರೆ ಹಣ ಇರಲ್ಲ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನಾವು ಹಿಂಗೆ ಮಾಡಲ್ಲ, ಗಟ್ಟಿಯಾಗಿ ಹೇಳ್ಬೇಕು, ನಾವು ಹಿಂಗೆ ಮಾಡಲ್ಲ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಐದನೇದಾಗಿ ಬೇಗ ಹೇಳ ಮುಗಿಸ್ತೇನೆ. ತಪ್ಪಾದ ಸ್ಥಳದಲ್ಲಿ ಹಣವನ್ನ ಹೂಡಿಕೆ ಮಾಡೋದು. ಫಾಸ್ಟ್ ಹೇಳರಪ್ಪ ಸೇವಿಂಗ್ ಮಾಡ್ರಿ ಅಂತ. ಅದಕ್ಕೆ ಯಾರೋ ಒಬ್ಬ ಫ್ರೆಂಡ್ ಹೇಳ್ತಾರ, ಇಲ್ಲಿ 10,000 ರೂಪಾಯಿ ಹಾಕ್ಬಿಡ, 6 ತಿಂಗಳಲ್ಲಿ 20,000 ರೂಪಾಯಿ ಹಾಕ್ಬಿಡ್ತದೆ. ಅಲ್ಲೇಲುಯ್ಯ, ಯಪ್ಪ 6 ತಿಂಗಳಲ್ಲಿ 20,000 ಯಾವ ಕಂಪ್ನಿನ ಏನೋ ಗೊತ್ತಿಲ್ಲ, ಯಾರೇನಾದ್ರು ದೋಸ್ತ ಹೇಳೋಣ ತಗೊಂಡೋಗಿ 10,000 ರೂಪಾಯಿ ತಗೊಂಡೋಗಿ ಹಾಕ್ಬಿಟ್ಟೆ, 20,000 ಮಕ್ಕಳು, 2 ಮಕ್ಕಳು ಫೀಸ್ ಹತ್ತೆ ಕಟ್ಬಿಡ್ಬೋದು. ಅಲ್ಲೇಲುಯ್ಯ, 10,000 ರೂಪಾಯಿ ಹಾಕಿದವ ಅತ್ತೆ ಹೋದ್ರು ಗೋವಿಂದ, ನಾವು ಹಾಕಿ ಹೋದನು. ಈಗ ಒಬ್ಬ ಮಗಳ ಜೊತೆ ಇನ್ನೊಬ್ಬ ಮಗಳು ಮನೆಗೆ ಬಂದಲ್ಲ, ಯಾಕೆಂದ್ರೆ ಇಬ್ಬರು ಫೀಸ್ ಕಟ್ಟಿಲ್ಲ. ಅಲ್ಲೇಲುಯ್ಯ, ಹೂಡಿಕೆ ಮಾಡಬೇಕು, ಸೇವಿಂಗ್ ಮಾಡ್ಬೇಕಂದ ತಕ್ಷಣ ಎಲ್ಲಂದ್ರಲ್ಲಿ ಹೂಡಿಕೆ ಮಾಡಬಾರದು. ಹೇಳ್ರಿ, ಎಲ್ಲಂದ್ರಲ್ಲಿ ಹೂಡಿಕೆ ಮಾಡಬಾರದು. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಇಂಥ ಶಾರ್ಟ್ ಟೈಮ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುವ ಅಭ್ಯಾಸ ಇಟ್ಕೋಬೇಡ್ರಿ. 1 ರೂಪಾಯಿ ಹಾಕಿದ ತಕ್ಷಣ 100 ರೂಪಾಯಿ ಬರ್ತದೆ, ಎಲ್ಲೂ ಬರಲ್ಲ ಪ್ರೇಮ. ಹಲ್ಲೆಲೂಯ, ವಿಚಾರ ಮಾಡಬೇಕು, ಕೂಡಿಡುವ ವಿಚಾರಗಳನ್ನ ಮಾಡ್ರಿ. ಒಳ್ಳೆ ಬ್ಯಾಂಕ್ ಅಲ್ಲೋ ಅಥವಾ ಯಾವ್ದೋ ವಿಚಾರದಲ್ಲೋ ಇಂಥದ್ರಲ್ಲಿ ಮಾಡ್ರಿ. ಯಾವುದೇ ಕಾರಣಕ್ಕೂ ತಪ್ಪಾದ ರೀತಿಯಲ್ಲಿ ಹೂಡಿಕೆ ಮಾಡಬಾರ್ದು. ಕೆಲವರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಟೈಪ್ ಕೊಡ್ತಾರೆ, ವಿಶ್ವಾಸದಲ್ಲಿದ್ದಾರೆ, ಪರಿಶುದ್ಧವಾಗಿದ್ದಾರೆ. ಆದ್ರೂ ಕೂಡ ಕೆಲವು ಕ್ರೈಸ್ತರ ಹಣದ ಸಮಸ್ಯೆ ಇದ್ದಾರೆ. ಕಾರಣ ಏನ್ ಗೊತ್ತಾ, ಅವ್ರು ಇಂಥದ್ರಲ್ಲಿ ಹಣ ಹಾಕ್ಬಿಡೋದು. ಒಂದು 2 ಲಕ್ಷ ರೂಪಾಯಿ ಹಾಕಿದ್ದೇನೆ ಅಂತ ಕಾಯಿನ್ ತಗೊಂಡಿನಿ, ಇಂಥ ಕಾಯಿನ್ ತಗೊಂಡಿನಿ, ಬಿಟ್ ಕಾಯಿನ್ ತಗೊಂಡಿನಿ, ಮತ್ತೊಂದು ತಗೊಂಡಿನಿ, ಡಬಲ್ ಆಗ್ತದ. ಅಲ್ಲೆಲೂಯ, ಡಬಲ್ ಆಗ್ಲಿಲ್ಲ ಅಂದ್ರೆ ಅಯ್ಯೋ ದೇವ್ರು ನಂಬಿ ಹಾಕಿದ್ದು, ದೇವ್ರು ಹೇಳ ನಾನು ಅಲ್ಲ ಹಾಕಂತ. ಅಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಹಣ ಇದ್ದವರು ಯಾಕೆ ಸಮಸ್ಯೆಯಲ್ಲಿ ಹೋಗ್ತಾರಂದ್ರೆ, ತಮ್ಮ ಹಣವನ್ನು ಎಲ್ಲಿ ಇಡಬೇಕು, ಎಲ್ಲಿಟ್ರೆ ನಮ್ಗೆ ಉಪಯೋಗಕ್ಕೆ ಬರ್ತದೆ, ಎಲ್ಲಿಟ್ರೆ ಮೋಸ ಆಗಲ್ಲ ಅಂತ ಗೊತ್ತಿಲ್ಲದೆ ಮನಸ್ಸು ಬಂದ ಕಡೆ ಯಾರ್ದೋ ಮಾತು ಕೇಳಿ ಆ ಹೂಡಿಕೆ ಮಾಡುವುದರಿಂದ ಸಮಸ್ಯೆಯಲ್ಲಿದ್ದಾರೆ. ಹಲ್ಲೆಲೂಯ. ಜ್ಞಾನೋಕ್ತಿ 11:14 ಹೋದ್ರೆ ಹಾಗೆ, ಉಚಿತ ಆಲೋಚನೆ ಇಲ್ಲದೆ ಇಲ್ಲದ ಕಡೆ ಪ್ರಜೆ ಬಿದ್ದು ಹೋಗುವುದು. ಒಳ್ಳೆ ಉಚಿತವಾದ ಆಲೋಚನೆಗಳಿಲ್ಲದೆ ಹೋದ ಕಡೆ, ಬೇಕಾದ ಕಡೆಗೆ ಹಣವನ್ನು ಹಾಕಿ ವ್ಯರ್ಥವಾದ ಕಡೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಬಿದ್ದು ಹೋಗುವಂತ ಸಂದರ್ಭ ಬರ್ತದೆ. ಅದಕ್ಕೆ ಹಣ ಉಳ್ಳವರು ಬಹಳ ಜಾಗೃತಿಯಾಗಿರ್ಬೇಕು. ಹಿರ ಹಣವನ್ನ ಜಾಗೃತಿಯಾಗಿರ್ಬೇಕು. ಕೆಲವು ಹೆಣ್ಮಕ್ಳಿಗೆ ಮಾಡ್ತಾವ, ಗಂಡನಿಗೆ ಮರ್ಸಿ ಮಕ್ಳಿಗೆ ಮರ್ಸಿ ಅಲ್ಲಿ ಇಕ್ಕಿ ಇಲ್ಲಿ ಇಕ್ಕಿ ಕೂಡಿಸ್ಬೇಕು. 100 ರೂಪಾಯಿ 50 ರೂಪಾಯಿ ಕದ್ದು ಮುಚ್ಚಿ ಅದೆಲ್ಲ ನೆಂದೆ ಹೋಗುತ್ತೆ. ಎಲ್ಲವನ್ನ ಕೂಡಿಕೆ ಏನ್ ಮಾಡೋದು, ಯಾರು ಅಲ್ಲಿ ಪಿಕ್ನಿಕ್ ಕಟ್ಟತಾರಂತ ಯಾರು ಹೇಳ್ಬಾರ್ದು, ಗಂಡನಿಗೆ ಹೇಳಂಗಿಲ್ಲ. ಅಲ್ಲೆಲೂಯ್ಯ, ಅಲ್ಲಿ ಕಟ್ಟಿರ್ತಾರ, ಅವ ಪಿಕ್ನಿಕ್ ಕಟ್ಟಿದ ಎತ್ಕೊಂಡು ಹೋದನಂದ್ರು ಕೂಡ ಗಂಡನಿಗೆ ಹೇಳಂಗಿಲ್ಲ. ಬಾಳ ಸಿಂಪಲ್. ಅಲ್ಲೆಲೂಯ್ಯ, ಹೇಳಿದ್ರೆ ಏನಾಗ್ತದ, ನನ್ಗೆ ಹೇಳಂದೆ ಅಲ್ಲಿ 10,000 ರೂಪಾಯಿ ಕಟ್ಟಿದೆ ಅಂತಕ್ಕೆ ಇಂತಕ್ಕೆ ಬೈತಾನ ಅಂತೇಳಿ ಏನ್ ಮಾಡಲ್ಲ, ಹೇಳಂಗಿಲ್ಲ. ಅಲ್ಲೇ ಎದೆ ಹೊಡ್ಕೊಂಡು ಕೂತಿರೋದು ಕೆಲವು ಹೆಣ್ಮಕ್ಳು ಹಂಗೆ ಅದಾವ. ಅಲ್ಲೆಲೂಯ್ಯ, ಎಲ್ಲಂದ್ರಲ್ಲಿ ಹೂಡಿಕೆ ಮಾಡಬೇಡ್ರಿ. ಹೇಳ್ರಿ, ಎಲ್ಲಂದ್ರಲ್ಲಿ ಹೂಡಿಕೆ ಮಾಡಬಾರದು. ಓಕೆ, ಹೋದ ಮಾದ ವಚನ ಕಂಟಿನ್ಯೂ ಮಾಡ್ರಿ. ಉಚಿತ ಆಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವನು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಆಲೋಚನೆಗಳನ್ನ ಕೇಳ್ಬೇಕು. ಯಾರು ಏನಾದ್ರು ಒಂದು ಮಾಡ್ತಾ ಇದ್ರೆ ಒಂದು 10 ಜನ ಕೇಳ್ರಿ, ಆಲೋಚನೆಗಳ ಕೇಳ್ರಿ. ನಾನು ಇಲ್ಲಿ ಈಗ ಉದಾಹರಣೆಗೆ ನನ್ನ ದಿನಕರ ಜಾಗ ತೆಗೆದುಕೊಳ್ಳೋ ವಿಚಾರದಲ್ಲಿ ನಾನು ಬಹಳ ಇಷ್ಟ. 16 ಕಡೆ ವಿಚಾರಿಸಿದ್ರು, ಅದು ತೆಗೆದುಕೊಂಡ್ರೆ ಹೇಗೆ, ಇದನ್ನು ತೆಗೆದುಕೊಂಡ್ರೆ ಹೇಗೆ, ಆಲೋಚನೆ ಪಡ್ಕೊಳ್ಬೇಕು. ನಮ್ಗೆ ಎಷ್ಟೇ ಜ್ಞಾನ ಇದ್ರು ಕೂಡ ಒಂದು 4 ಜನರನ್ನ ಕೇಳುವಾಗ ಅದು ತಿಳುವಳಿಕೆ ಬರ್ತದ. ಆ ತಿಳುವಳಿಕೆಯಲ್ಲಿ ಯಾವುದು ಸರಿಯಾಗಿದ್ದು ಅಂತ ಅನಿಸ್ತದೋ ಅದನ್ನ ತೆಗೆದುಕೊಳ್ಳುವಾಗ ಸಂರಕ್ಷಣೆ ಇರ್ತದೆ. ಅಲ್ಲೆಲೂಯ್ಯ, ಬೈಬಲ್ ಹೇಳ್ತದೆ. ಅದಕ್ಕೆ ಕಡೇ ಕ್ಷಣದವರೆಗೂ ನಾವು ಯೋಚನೆ ಮಾಡಿದ್ವಿ. ಒನ್ ಟೈಮ್ ನಾನು ತಮ್ಮ ಕೂಡ ವಿಚಾರ ಮಾಡಿದ್ವಿ. ಏನು ಎಣ್ಣೆ ಲೇಔಟ್ ಅಲ್ಲ ತಮ್ಮ, ಎಣ್ಣೆ ಮಾಡ್ಲಿಕ್ಕೆ ಪರ್ಸನಲ್ ಮಾಡ್ಕೊಳಕ್ ಆಗಲ್ಲ ಅನ್ನೋದು ಆಲೋಚನೆಯಲ್ಲೂ ನಾನು ಕೇಳಿದ ಹಾಗೆ. ಆದ್ರೆ ಯಾರೋ ಮಾಡ್ಕೊಳ್ಬಹುದು ಅಂತ ಕೂಡ ಹೇಳಿದ್ರು. ಆದ್ರೆ ಕೊನೆಯದಾಗಿ ಮತ್ತೊಬ್ಬರ ಹತ್ರ ಚರ್ಚೆ ಮಾಡೋದು ನಮ್ಗೆ ತಿಳಿದಿದ್ದೇನೋ, ಒಂದು ಸೈಟ್ ಅನ್ನ ಎಣ್ಣೆ ಮಾಡ್ಕೊಳ್ಳೋಕೆ ಕಷ್ಟ, ಅದು ಆಗಲ್ಲ ಅಂತ ಗೊತ್ತಾದಾಗ ಏನ್ ಮಾಡಿದ್ವಿ, ಈಗ ಎಣ್ಣೆ ತೆಗೆದುಕೊಳ್ಳೋದಕ್ಕೆ ತೀರ್ಮಾನ. ಅಲ್ಲೆಲೂಯ್ಯ, ಇದು ಒಂದು 10 ಜನರ ಹತ್ರ ಆಲೋಚನೆ ಕೇಳೋದಕ್ಕೆ ಒಳ್ಳೆ ಆಲೋಚನೆ ಸಿಗ್ತಲ್ಲ. ಅಲ್ಲೆಲೂಯ್ಯ, ಇಲ್ಲಾಂದ್ರೆ ಏನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ತೆಗೆದುಕೊಂಡಿದ್ರೆ ಕಷ್ಟ ಆಗ್ತಿದ್ದಿರಬಹುದೇನೋ. ಅಲ್ಲೆಲೂಯ್ಯ, ಗಟ್ಟಿಯಾಗಿ ಹಲ್ಲೆಲೂಯ್ಯ. ಹೇಳ್ರಿ, ಏನಾದ್ರೂ ಕೆಲಸ ಮಾಡುವಾಗ, ಮನೆ ಕಟ್ಟುವಾಗ, ಒಂದು ವಾಹನ ತೆಗೆದುಕೊಳ್ಳುವಾಗ, ಒಂದು ಲೋನ್ ಮಾಡಿಸ್ತಾ ಇದ್ದೇನೆ, ಮಾಡಿಸ್ಬೋದಾ, ಇದನ್ನ ಮಾಡಿದ್ರೆ ಸಾಧ್ಯವಾಗ್ತದಾ, ಇದನ್ನ ತಿಳ್ಕೊಳ್ಬೇಕು. ಕೆಲವರು ಏನ್ ಮಾಡ್ತಾರೆ, ಕೂತ್ಕೊಂಡು ಬಿಸ್ನೆಸ್ ಪ್ಲಾನ್ ಹೆಚ್ಚಾಗಿ ಬೇಗ ನಾವು ಹಣ ಸಂಪಾದನೆ ಮಾಡೋದು ಬಿಸ್ನೆಸ್ ಪ್ಲಾನ್ ಮಾಡ್ತೇವೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಒಳ್ಳೇದು, ಆದ್ರೆ ಯಾವ ಪ್ಲಾನ್ ಮಾಡ್ಬೇಕು, ನಿನಗೆ ಅನುಭವ ಉಳ್ಳ ಪ್ಲಾನ್ ಮಾಡ್ಬೇಕು. ಅಲ್ಲೆಲೂಯ್ಯ,
ಯಾವುದರಲ್ಲಿ ಲಾಭ ಸಿಗುತ್ತದೆ ಅನ್ನುವ ಕೆಲಸ ಮಾಡೋದಕ್ಕಿಂತ ನಿನಗೆ ಯಾವ ಕೆಲಸದಲ್ಲಿ ಅನುಭವ ಇದೆಯೋ ಅದನ್ನ ಮಾಡಿದ್ರೆ ನೀನು ಸಕ್ಸಸ್ ಆಗ್ತಿ. ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ಆಲೋಚನೆಗಳನ್ನ ಕೇಳಬೇಕ್ರಿ. ಹಿಂಗ್ ಮಾಡಿದ್ರೆ ಹಿಂಗ ಆಗಬಹುದಾ, ಅದಕ್ಕೆ ನನಗೆ ಸಾಮರ್ಥ್ಯ ಉಂಟಾ ಅಂತ ತಿಳಿದುಕೊಂಡು ನಮ್ಮ ಹಣವನ್ನ ಹೂಡಿಕೆ ಮಾಡಿದ್ರೆ ಅದು ನಮಗೆ ಲಾಭವಾಗಿರ್ತದ. ಹಾಲೆಲೂಯಾ. ಆರನೇದಾಗಿ ಸೈತಾನನಿಂದ ತೊಂದರೆ. ಯಾರಿಂದ? ನಾವು 6ನೇ ಪಾಯಿಂಟ್ ತೆಗೆದುಕೊಳ್ಳಲೇ ನನ್ನ ಏನಾಗ್ಬಿಟ್ರು ಕೂಡ ಏನಂತೇವೆ, ಸೈತಾನ್ ನಮ್ಮ ಮನೆಗೆ ಕೇಳು ತಂದನು. ಹಾಲೆಲೂಯಾ. ಸೈತಾನ್ ನಮ್ಮ ಚೀಟಿ ಎತ್ಕೊಂಡು ಹೋದನು. ಅಲ್ಲ, ಕಟ್ಟಿದ್ದು ಯಾರಿಗೂ, ಮೋಸ ಮಾಡಿದ್ದು ಯಾರು, ಹೆಸರು ಯಾರಿಗೆ? ಸೈತಾನನಿಗೆ. ಮಗ ಗಾಡಿ ಸ್ಪೀಡಾಗಿ ಓಡಿಸ್ಬೇಡು ಅಂತ ಹೇಳಿದ್ವಿ. ನನಗೆ ಬರ್ತಂತ ನಾನು ಸ್ಪೀಡಾಗಿ ಓಡಿಸಿ ಬಿದ್ರೆ ನಮ್ಮ ಅಮ್ಮ ಹೇಳ್ತಲ್ಲ, ಅಯ್ಯೋ ಸೈತಾನನ್ನು ನನ್ನ ಮಗನ ಬೈಕ್ ಇಂದ ಬಿಡಿಸ್ಬಿಟ್ಟರು. ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ನಾವು ಮಾಡಬೇಕಾದದನ್ನ ಮಾಡದೆ ಸೈತಾನ ಮೇಲೆ ಓಡಿಸಬಾರ್ದು. ಸೈತಾನನು ಕೂಡ ಸಮಸ್ಯೆ ತರ್ತಾನ. ಸೈತಾನನು ಯಾಕೆ ಬರ್ತಾನ? ಯೋಹಾನ 10:10 ಓದ್ರಿ ಬೇಗ. ಯೋಹಾನ 10:10 10ನೇ ಅಧ್ಯಾಯ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಒಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಸೈತಾನನು ಯಾರು? ಕಳ್ಳ. ಈಗ ಒಂದು ಉದಾಹರಣೆ, ಆಂಟಿ ನರ್ಸ್. ಆಂಟಿಗೆ ಮನಸ್ಸಲ್ಲಿ ಏನಿರ್ತದೆ, ಒಂದು ಸ್ವಲ್ಪ ನೋವಾಗದಂತೆ ಇಂಜೆಕ್ಷನ್ ಕೊಡ್ಬೇಕಪ್ಪ, ಅವರ ಕಲ್ಪನೆ. ಯಾಕೆ? ಅವ್ರ ನರ್ಸ್, ನಾನು ಕೊಟ್ಟ ಆ ಮೆಡಿಸಿನ್ ಇಂದ ಅವ್ರಿಗೆ ಗುಣ ಆಗ್ಬೇಕಪ್ಪ ಅಂತ. ನಾನೊಬ್ಬ ಸೇವಕ, ನನ್ನ ಮನಸ್ಸಲ್ಲಿ ಏನು ಆಸೆ ಇರ್ತದೆ, ಒಂದು ಸುಂದರವಾದ ಒಳ್ಳೆ ಮೆಸೇಜ್ ನಾನು ಹೇಳ್ಬೇಕಪ್ಪ, ಜನ ಬದಲಾವಣೆ ಆಗುವ ಮೆಸೇಜ್ ಹೇಳಬೇಕು, ಹೀಗೆ ಆಸೆ ಇರ್ತದೆ. ಅವರವರ ಕೃತ್ಯಗಳಲ್ಲಿ ಅವರು ಉನ್ನತವಾದದನ್ನ ಮಾಡ್ಬೇಕಂತ ಆಸೆ ಇರ್ತದೆ. ಅಲ್ಲೇಲ್ವಿಯಾ? ಪೊಲೀಸ್ ಒಬ್ಬ ಒಳ್ಳೆ ದಕ್ಷ ಅಧಿಕಾರಿಯಾಗಿ ಒಂದು ಹೆಸರು ಮಾಡ್ಬೇಕಂತ ಆಸೆ ಇರ್ತದೆ. ಹಾಗೆ ಸೈತಾನನ ಕಳ್ಳನಿಗೆ ಏನ್ ಆಸೆ ಇರ್ತದ? ಏನಿರ್ತದೆ? ಹೊಡೆದ್ರೆ ಒಂದು ದೊಡ್ಡ ATM ಹೊಡಿಬೇಕಪ್ಪ. ಕಳ್ಳ ಏನ್ ಆಸೆ ಪಡ್ತಾನೆ? ದೊಡ್ಡ ಒಮ್ಮೆಲೆ ಹೊಡೆದು ಸೌಕರ್ಯ ಆಗ್ಬಿಡ್ಬೇಕು. ಹಾಗಾದ್ರೆ ನಮ್ಮ ಹೃದಯದಲ್ಲಿ ಒಮ್ಮೆಲೆ ನಾಳೆಗೆ ಸೌಕರ್ಯ ಆಗ್ಬೇಕು ಅನ್ನೋ ಆಲೋಚನೆ ಹಾಕಿದ್ರೆ ಇದು ದೇವರ ಸೈತಾನ. ಸೈತಾನ ಏನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡ್ತೀನಿ ಅಂತ ಒಂದು 20,000 ರೂಪಾಯಿ ಅದ. ಸೈತಾನ ಗೊತ್ತಾಯ್ತು. ಅದೇನ್ ಮಾಡ್ತಾರೆ, ಮಗ ಇದಕ್ಕೆ ಹಾಕಿದ್ರೆ 1 ಲಕ್ಷ ಆಗ್ಬೇಕು. ಹಾಲೆಲೂಯಾ. ದೊಡ್ಡ ಆಸೆಯನ್ನು ತೋರಿಸಿ ಆ 20,000 ರೂಪಾಯಿ ನಮ್ಮಿಂದ ಹೇಗೋ ಕತ್ಕೊಂಡ್ಬಿಡ್ತಾರೆ. ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. 20 ಹಾಕೋದ್ರ ಜೊತೆಗೆ ಇನ್ನೊಂದು 20 ಸಾಲ ಮಾಡಿ ಕೂಡ ಹಾಕ್ತೇವೆ. ಬಹಳ ಬಲ ಉಳ್ಳವ್ರು ನಾವು. 20 ನಮ್ದಿದ್ರೆ ಒಂದು 20 ಸೇರಿಸಿ ಹಾಕ್ತೇವೆ. ಅದು ಗೋವಿಂದ ಆದ್ಮೇಲೆ ನೆಮ್ಮದಿಯಾಗಿ ಇದ್ದಿದ್ದನ್ನು ಕೂಡ ತಿನ್ನಂಗಿಲ್ಲ. ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ಕಳ್ಳನ ಯಾಕೆ ಬರ್ತಾನ? ಕದ್ದುಕೊಳ್ಳಕ್ಕೆ ಜಾಗೃತಿ ಆಗಿರುತ್ತೆ. ಹಾಲೆಲೂಯಾ. ನಾವು ಜಾಗೃತಿಯನ್ನ ಕಳೆದುಕೊಂಡು ಸೈತಾನನ ಮೇಲೆ ವರಿಸುವರಾಗಿರಬಾರ್ದು. ಹಾಲೆಲೂಯಾ. ಓಕೆ, ಕೆಲವರಿಗೆ ಮುಂದೆ ಅನುಭವ ಆಗ್ಬೋದು. 7ನೇದು ಸಾಲ ಕೊಡೋದು. 7ನೇದೇನು? ಹಣದ ಸಮಸ್ಯೆ ಯಾಕೆ ಬರ್ತದೆ? ಇವ್ರ ಹತ್ರ ಹಣ ಇದೆ, ಇವ್ರಿಗೆ ಯಾವುದೇ ಕೊರತೆ ಇಲ್ಲ, ಇವ್ರು ಭಕ್ತವಂತರು, ಇವ್ರು ಪ್ರಾರ್ಥನೆ ಮಾಡ್ತಾರ, ಟೈಪ್ ಕೊಡ್ತಾರೆ, ಎಲ್ಲಾ ಗೊತ್ತು ಇವ್ರಿಗೆ. ಆದ್ರೆ ಇವ್ರು ಯಾಕೆ ಬಡತನದಲ್ಲಿ ಇರ್ತಾರಂದ್ರೆ ಸಾಲ ಕೊಡೋದು. ನಮ್ಮ ಮನೆಗೆ ಬಹಳ ಕಷ್ಟ ಆದ್ರೆ, ಅಯ್ಯೋ ನಮ್ಮ ಮನೆಗ ಏನ್ ಕಷ್ಟ ಅಂದ್ರೆ ಹೇಳಕ್ ಆಗಲ್ಲ, ಹಂಗ ನನಗೆ ಇನ್ನೊಂದು 10,000 ರೂಪಾಯಿ ಕೊಡ್ತಾನೆ. ಹಾಲೆಲೂಯಾ. ಗೊತ್ತಾಯ್ತಾ ತನಗ? ಹಿಂಗಂದ್ರೆ 10,000 ರೂಪಾಯಿ ಕೊಡ್ತಾನೆ. ನೆಕ್ಸ್ಟ್ ಬರ್ತಾನೆ, ಅಯ್ಯೋ ಭಾಳ ಹೊಟ್ಟೆ ನೋವ್ರಿ ಪಾಪ, ಕೂಸು ಹಳಕತ್ತದ ಒಂದು 5,000 ರೂಪಾಯಿ ಯಾರು ಕೊಡ್ತೆ? ಇವ ಪ್ರಾರ್ಥನೆ ಮಾಡಲ್ಲ, ಮಾಡ್ತಾನ, ಟೈಪ್ ಕೊಡಲ್ಲ, ಕೊಡ್ತಾನ, ನಂಬಿಗಸ್ತನ ಹೌದು, ಪರಿಶುದ್ಧನ ಹೌದು. ಆದ್ರೆ ಈತನಿಗೆ ಇರುವಂತ ಹಣವನ್ನ ಎಲ್ಲಿ ಸಹಾಯ ಮಾಡ್ಬೇಕಂತ ಗೊತ್ತಿಲ್ಲ, ಅದು ವಾಪಸ್ ಬರ್ತದೆ ಗೊತ್ತಿಲ್ಲ. ಸಹಾಯ ಮಾಡ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಜ್ಞಾನ ಉಳ್ಳವರಾಗಿರ್ಬೇಕು ಬೇರೆ. ಹಾಲೆಲೂಯಾ. ಎಲ್ಲಿವರೆಗೆ ಕೊಡ್ತೀಯಪ್ಪ? ಇರೋದ್ರವರೆಗೆ ಕೊಡ್ತೀಯ, ಆಮೇಲೆ ನೀನು ಕೊಡೋರು ಯಾರು? ಗಟ್ಟಿಯಾಗಿ ಒಂದು ಹಾಲೆಲೂಯಾ ಬರ್ಬೇಕು. ನಮ್ಮ ಹತ್ರ ಹಣ ಇಲ್ಲ ಅಂತ ಅನ್ಬೇಡ್ರಿ, ಮುಂದೆ ನೀವು ಹಣವಂತರ ಆಗ್ತೀರಿ. ಆದ್ರೆ ಜಾಗೃತಿ ಆಗಿಲ್ಲ. ನಾನು ಮತ್ತೆ ಇದು ಪ್ರಸಂಗ ಮಾಡಕ್ ಆಗಲ್ಲ. ಹಾಲೆಲೂಯಾ. ಮತ್ತೆ ಆಯ್ತು, ನಾವ್ ಯಾರಿಗೂ ಸಾಲ ಕೊಡಲ್ ಬಿಡ್ರಿ, ಹಂಚ್ಬೇಡ್ರಿ ಸರ್, ನಾವು ಕೊಡಲ್ಲ, ಸ್ತೋತ್ರ. ಆದ್ರೆ ಈಗ ಹೇಳ್ತಾನ, ನಾನು ಅಲ್ಲಿ ಒಂದು ಲೋನ್ ತಗೋಬೇಕಂತ ಇದ್ದೇನೆ, ಸ್ವಲ್ಪ ಹೊಲ ಇದ್ದಿನ ಸುರಿಟಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇದ್ದಾರ. ನಡಿ ನಾ ಕೊಡ್ತಾ ಯಾಕಂತೀವಿ? ಹಾಲೆಲೂಯಾ. ಸುರುಟಿ ಕೊಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ಕೊಡುವುದರ ಮುಂಚೆ ಜಾಗೃತಿ ಆಗಿರ್ಬೇಕು. ಅಕಸ್ಮಾತ್ ಆತ ಕಟ್ಟಲಿಲ್ಲ, ಆತ ಕಟ್ಟದೆ ಹೋದ್ರೆ ಆತನ ಸಾಲವನ್ನ ಭರಿಸುವ ತಾಕತ್ತು ನಿನಗಿದ್ರೆ ನೀನು ಸುರುಟಿ ಕೊಡಿ. ಇಲ್ಲ ಅಂದ್ರೆ ಅವನೇನಾದ್ರೂ ಯಾಮಾರಿ ಮೋಸ ಮಾಡಿದ್ರೆ, ನಿನ್ನ ಮನೆ ರಸ್ತೆಗೆ ಬರಂಗಿದ್ರೆ ದಯಮಾಡಿ ಕೊಡಬೇಡ್ರಿ.
ಆವಾಗ ನಿನ್ನ ಮನೇಲಿ ನೀನು ಮಾಡಿದ ತಪ್ಪಿಗೆ ನಿನ್ನ ತಂದೆ ತಾಯಿ ಏನಂತ ಹೇಳ್ತಾರ, ದೇವ್ರೇ ನಾವು ನಿಮ್ಗೆ ಏನ್ ಕಮ್ಮಿ ಮಾಡಿದ್ವಪ್ಪ, ನಮ್ಮ ಮನೆಗೆ ಯಾಕೆ ಸಮಸ್ಯೆ ತಂದ್ರೆ, ಸಮಸ್ಯೆ ತಂದಿದ್ದು ದೇವರಲ್ಲ ನಿನ್ ಮಗ. ಹಲ್ಲೆಲೂಯಾ. ಸಮಸ್ಯೆ ತಂದಿದ್ದು ಮಕ್ಕಳು, ಸಮಸ್ಯೆ ತಂದಿದ್ದು ಗಂಡ. ಆದ್ರೆ ಹೆಣ್ಮಗಳು ಯಾರ ಹತ್ರ ಗೋಳಾಡ್ತಾಳ, ದೇವ್ರೇ ಎಲ್ಲಾನು ಮಾಡಿನಿ, ಹಗಲು ರಾತ್ರಿ ಸ್ತೋತ್ರ ಹೇಳ್ದ ಸ್ವಾಮಿ, ಉಪವಾಸ ಮಾಡಿದ, ಯಾಕೆ ನನ್ನ ಮನೆಗೆ ಬಡತನ ತಂದೆ ಅಂದ್ರೆ ಕೊಟ್ಟ ಹಣವನ್ನು ಉಪಯೋಗ ಮಾಡ್ಕೊಳ್ಳೋಕೆ ನನಗೆ ಗೊತ್ತಿಲ್ಲಲ್ಲ. ಹಲ್ಲೆಲೂಯಾ. ಕೈಯಲ್ಲಿರುವ ಹಣವನ್ನ ಎಲ್ಲೇ ಸಹಾಯ ಮಾಡುವಾಗಲೂ ಜಾಗ್ರತೆ ಪ್ರೇರೆ ಹೇಳ್ರಿ, ಜಾಗ್ರತೆ ಇರಬೇಕು. ಸಾಲ ಕೊಡುವುದಾಗಲಿ, ಸಾಲಕ್ಕೆ ಸುರುಟಿ ಆಗುವುದಾಗಲಿ ನೀವು ಬಹಳ ಬಹಳ ಜಾಗ್ರತೆ ಇರಬೇಕು. ಯಾಕಂದ್ರೆ ಯಾರಿಗಂದ್ರೆ ಅವ್ರಿಗೆ ಸುರುಟಿ ಆಗ್ಬೇಡ್ರಿ. ನಾನೇ ಇರ್ಬೋದು ಆ ಜಾಗದಲ್ಲಿ. ನಾನು ಹೇಳ್ತೇನೆ ನಿಮಗೆ ಆ ಒಂದು ವಿಚಾರ ಸತ್ಯ ಇರಬೇಕು. ಹಲ್ಲೆಲೂಯಾ. ರಿಟರ್ನ್ ಆಗ್ತದೆ ಅನ್ನೋ ನಂಬಿಕೆ ಇರಬೇಕು. ಅಕಸ್ಮಾತ್ ರಿಟರ್ನ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಅದನ್ನ ಭರಿಸುವುದಕ್ಕೆ ನನಗೆ ಬಲ ಇದೆಯಪ್ಪ ಅಂತ ಇದ್ರೆ ಪರವಾಗಿಲ್ಲ. ಶಕ್ತಿಗೆ ಮೀರಿ ಸಾಲವನ್ನ ಕೊಡಬೇಡ್ರಿ, ಶಕ್ತಿಗೆ ಮೀರಿ ಸುರುಟಿಯನ್ನ ಕೊಡಬೇಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟೋ ಜನ ತಾವು ಮಾಡುವ ಸಾಲಕ್ಕೆ ಇವತ್ತು ಎಷ್ಟು ಜನ ಸೂಸೈಡ್ ಮಾಡ್ಕೊಂಡು ನಾವು ಗಮನಿಸ್ತೇವೆ ಟಿವಿಗಳಲ್ಲಿ. ಹಲ್ಲೆಲೂಯಾ. ಅಂತದೆಲ್ಲ ದೇವ್ರ ಮಕ್ಕಳು ಚಿಂತನೆ ಬರಬಾರ್ದು. ಜಾಗ್ರತೆ. ನಿಮ್ಗೆ ಆಯ್ತು, ಸಾಧ್ಯವಾಯ್ತಾ, ಅವ 1000 ರೂಪಾಯಿ ಕೇಳ್ತಾನೆ, ನನ್ನ ಹತ್ರ 400 ರೂಪಾಯಿ ತಗೋಪ ಮುಗಿತು. ಹಲ್ಲೆಲೂಯಾ. ನನ್ನ ಸಹಾಯ ಮಾಡಕ್ 400 ರೂಪಾಯಿ ತಗೋ, 400 ರೂಪಾಯಿ ಹೆಂಗಾದ್ರು ನೀನ್ ಮಾಡು ಸಂತೋಷ, ಸುಮ್ಮನೆ ಬಿಡ್ರಿ. ಆದ್ರೆ ಅದನ್ನ ಹೊರತಾಗಿ ನಾವು ಏನೋ ಮಾಡಕ್ಕೆ ಹುಮ್ಮಸ್ಸಲ್ಲಿ ಹೋಗೋದು ಬೇಡ. ನಮ್ಮದೇ ಆದ ಮನುಷ್ಯನ ಕಲ್ಪನೆ. ಕೆಲವು ಸಾರಿ ಏನಾಗ್ತದೆ, ಇದ್ರ ಮಾತು ಕೇಳ್ತೇವೆ, ಇದು ಹತ್ತಿರ ಸಾಕು ಕಣ್ಣೀರು ಬರ್ತದೆ. ನನ್ನ ಹೃದಯ ಬಹಳ ಬದಲಾಯಿಸ್ಕೊಡ್ಬೇಕು ಅನ್ಸುತ್ತೆ ಪ್ರಸಾದ ಸಿದ್ಧತೆ ಆಗಿದ್ಮೇಲೆ. ನನಗಿಲ್ಲದೆ ಇದು ಕೂಡ ಮಾಡಿನಿ ಸ್ತೋತ್ರ, ಅದರಲ್ಲಿ ಬದಲಾಗಬೇಕು, ಏನಾಗ್ತದೆ ಗೊತ್ತಿಲ್ಲ, ಪ್ರೇಯರ್ ಮಾಡಿ. ಆದ್ರೆ ಒಂದು ಸತ್ಯ ಏನಂದ್ರೆ, ನನಗೆ ಶಕ್ತಿಗೆ ಮೀರಿ ಸಹಾಯ ಮಾಡತ್ತ ದೇವ್ರು ಇಲ್ಲೇ ಹೇಳಿ. ನಿಮಗೂ ಕೂಡ ಅಷ್ಟೇ, ಶಕ್ತಿಗೆ ಮೀರಿ ಸಹಾಯ ಮಾಡತ್ತ ದೇವ್ರು ಹೇಳೋಣ. ನಿನ್ನ ಹತ್ರ 2 ಅಂಗಿ ಇದ್ರೆ 1 ಅಂಗಿ ಯಾರಿಗಾರ ಕೊಡ ಅಂತ ಹೇಳೋಣ. ನಿನಗೆ ಅಂಗಿ ಇಲ್ದೇರು ಬೇರೆ ಅಂಗಿ ಕೊಡಿಸಂತ ಹೇಳ. ಏನ್ ಹೇಳೋದು ವಾಕ್ಯ? ನಿನ್ನ ಹತ್ರ 2 ಅಂಗಿ ಇದ್ರೆ, ನಿನ್ನ ಹತ್ರ ಒಂದೇ ಇದ್ರೆ ಅರ್ಧ ಅದು ಕೂಡ. ಮತ್ತೆ ಹೆಂಗ್ ಮಾಡ್ತೇವೆ ನಾವು ಕೆಲಸ, ದೇವ್ರಿಗಿಂತ ಒಳ್ಳೆಯವರು. ಆಮೇಲೆ ದೇವರೇ ಯಾಕೆ ಹಿಂಗ್ ಮಾಡಿದೆ, ನೀನ್ ಎಲ್ಲಿದ್ದೆ ಅಂತ. ಅದಕ್ಕೆ ವಾಕ್ಯವನ್ನು ಬಿಟ್ಟು ಯಾವುದನ್ನು ನಾವು ಪ್ರಯೋಗಿಸಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದು ಸಾರಿ ನಾನು ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದೇನು? ದೇವರಿಂದ ದೂರ ಆಗ್ಬಾರ್ದು. ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. 2ನೇದಾಗಿ ಏನು? ದೇವರ ಮಾತಿಗೆ ಅವಿಧೇಯತೆ ತೋರಬಾರದು, ದೇವರ ಮಾತನ್ನ ಕೇಳಿಸ್ಕೊಡ್ಬೇಕು. 3ನೇದು ಹಣದಿಂದ, ಇದು ಅರ್ಥ ಆಗಿಲ್ಲ ಅಂತ ಆಯ್ತು, ಒಬ್ಬರಿಗಿಬ್ಬರಿಗೆ ಅರ್ಥ ಆಯ್ತು. ದೇವರಿಗೆ ಸನ್ಮಾನಿಸ್ತದೆ, ಕೈ ಕೊಡೋದ್ರ ಅಭ್ಯಾಸ ಮಾಡಿರ್ತದೆ, ಪ್ರಯತ್ನಿಸ್ರಿ. ನಾಳೆಗೆ ಆಗ್ಬಿಡ್ಬೇಕಂತ ನಾನು ಹೇಳ್ತೀನಿ, ಪ್ರಯತ್ನಿಸ್ರಿ. ದೇವರಿಗೆ ಸನ್ಮಾನಿಸುವಾಗ ಬೈಬಲ್ ಹೇಳ್ತದೆ, ಸುವರಗಳಿಂದ ತುಂಬಿಸಲ್ಪಡುತ್ತೆ. ನಾನು ಸತ್ಯ ಹೇಳ್ತೇನೆ ಪ್ರಿಯರೇ, ನನ್ನ ಹಣಕಾಸಿನ ವಿಚಾರ ನನ್ನ ಪ್ರಸಂಗ ಇದೆ. ನಾನು ನಿಮಗೆ ಅದನ್ನು ಹೇಳಿದ್ದೇನೆ, ಅರ್ಥ ಮಾಡ್ಕೊಡ್ರಿ. ದೇವ್ರ ಸ್ತೋತ್ರ. ನನಗೆ ದೇವ್ರು ಮಾತಾಡಿದ್ದೇನೆ ಹಣಕಾಸಿನ ವಿಷಯದಲ್ಲಿ. ನನಗೆ ಈ ಎಲ್ಲ ಕೆಲವು ಅಭ್ಯಾಸಗಳನ್ನು ಬಿಟ್ಟು ನನಗೆ ಯಾವುದೇ ತೊಂದರೆ ಇಲ್ಲ. ದೇವ್ರು ಅದ್ಭುತವಾಗಿ ನಡೆಸ್ತಾನೆ. ಈಗ ಜಾಗ ತೆಗೆದುಕೊಂಡು ದೇವ್ರು 5 ವರ್ಷ ಬಿಟ್ಟು ಕೊಡ್ತಿದ್ರೆ ಏನು, ಅಡ್ವಾನ್ಸ್ ಆಗಿ ನಾವು ಸಮಸ್ಯೆಗೆ ಸಿಕ್ಕಿದ್ದೇವೆ, ಅದು ಬೇರೆ ಯಾರು ನಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಸಹಾಯ ಮಾಡುವ ಮನಸ್ಸು, ಇದು ನನ್ನ ಸ್ವಭಾವ. ದೇವ್ರು ಹಂಗಿರ್ಬೇಕಂತ ಹೇಳಿಲ್ಲ. ಇದನ್ನ ಕೆಲವನ್ನ ನಾವು ಕ್ರಮೇಣ ಮಾಡಿಕೊಂಡ್ರೆ ನಾವು ಯಾವತ್ತೂ ಹಣದ ಕೊರತೆಯಲ್ಲಿ ಇರುವುದಿಲ್ಲ. ಹಲ್ಲೆಲೂಯಾ. ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಾನು ನಡೆಸ್ತಾ ಇರ್ಬೇಕಾದ್ರೆ ಒಂದು ಸ್ವಭಾವ ಏನಂದ್ರೆ, ದೇವರಿಗಾಗಿ ಕೊಡೋದು ಕೂಡ ನನಗೆ ಚೆನ್ನಾಗಿ. ಹಲ್ಲೆಲೂಯಾ. ಏನೆಲ್ಲ ಸಮಸ್ಯೆ ಮಾಡ್ಕೊಡ್ತಾ ಇದ್ರೆ, ಊಟ ತಿನ್ನೋದಿರ್ಬೋದು, ಯಾರು ಹೆಲ್ಪ್ ಮಾಡೋದಿರ್ಬೋದು, ಸುರುಟಿ ಆಗಿರ್ಬೋದು, ಇದೆಲ್ಲ ನನ್ನ ಜೀವಿತದಲ್ಲಿ ಆಗಿದೆ. ನಾನೊಂದು ಅನುಭವದಲ್ಲಿ ತೆಗೆದುಕೊಂಡ ಮೇಲೆ ಪ್ರಸಂಗ ನಿಮ್ಗೆ ಮಾಡ್ತಾ ಇದ್ದೇನೆ. ಆದ್ರೆ ಅದ್ರ ಜೊತೆಲಿ ಒಂದು ಅಭ್ಯಾಸ ಏನಿದೆ ಅಂದ್ರೆ, ದೇವ್ರ ರಾಜ್ಯಕ್ಕಾಗಿ ಕೂಡ ಬಿತ್ತೋದು ಗೊತ್ತು. ಅದಕ್ಕೆ ದೇವ್ರು ಹೇಗೋ ನನ್ನನ್ನು ಬಿದ್ದು ಹೋಗದಂತೆ ದೇವ್ರು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಇರುವಾಗಲೇ ನಾವು ಜಾಗೃತಿ ಆಗಿರ್ಬೇಕು. ನನ್ನನ್ನು ನಡೆಸಿದ ಯಜಮಾನ ಇನ್ನು ಮುಂದೆಯೂ ನಡೆಸ್ಬೇಕಂದ್ರೆ ನಾವು ಬದಲಾಗಬೇಕು. ಹೇಳಿ, ನಾವು ಬದಲಾಗಬೇಕು. ದೇವರನ್ನ ಹಣದಿಂದ ಸನ್ಮಾನಿಸುವರಾಗಿರ್ಬೇಕು. 4ನೇದಾಗಿ ಬೈಬಲ್ ಹೇಳ್ತದೆ, ಹಣವನ್ನ ಪ್ಲಾನ್ ಮಾಡಿ ಖರ್ಚು ಮಾಡಬೇಕು. ಪ್ಲಾನ್ ಇಲ್ಲದೆ ಖರ್ಚು ಮಾಡಬಾರ್ದು. ತಗೋರಿ ನಡೀತು, ತಗೋರಿ, ಹಂಗಾಗ್ಬಾರ್ದು. ಹಲ್ಲೆಲೂಯಾ. ಯೋಜನೆಯನ್ನು ಇಟ್ಟುಕೊಂಡು ಅದನ್ನು ಮಾಡಬೇಕೆಂಬುದಾಗಿ. 5ನೇದಾಗಿ ತಪ್ಪಾದ ಸ್ಥಳದಲ್ಲಿ ಹಣವನ್ನು ಹೂಡಿಕೆ ಮಾಡಬಾರ್ದು, ಸೇಕರಣೆ ಮಾಡೋದು. ಸೇವಿಂಗ್ ಮಾಡುವಾಗ ಯಾವ್ದೊಂದು ಆ ಕಡೆ ಹಾಕ್ಬೇಡ್ರಿ. ಒಂದು ಒಳ್ಳೆ ಸ್ಥಳ ನೋಡ್ರಿ, ಒಂದು ಒಳ್ಳೆ ಕಂಪ್ನಿನೋ ಅಥವಾ ಯಾವ್ದೋ ಒಂದು ನೋಡ್ರಿ. ಸುಮ್ಮನೆ ಯಾವ್ದೋ ಮನುಷ್ಯನ ಕೊಟ್ಬಿಟ್ರೆ, ಇವತ್ತು ಕೊಟ್ರೆ ಅಂತ ಅವ್ರು ಕೊಡ್ತಾನೆ, ಯಾರಿಗೆ ಗೊತ್ತು, ಬರ್ತಿದ್ರೆ ಕೊಡ್ತಾನೆ. ಸ್ತೋತ್ರ. ಅಕಸ್ಮಾತ್ ಟಿಕೆಟ್ ಅಲ್ದ್ರೆ ಏನ್ ಮಾಡ್ತಾರೆ? ಹಲ್ಲೆಲೂಯಾ. ಜಾಗ್ರತೆ ಇರ್ಬೇಕು. ಹೆಲ್ಪ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ನಾನು ಹೇಳ್ತಾನೆ, 1000 ರೂಪಾಯಿ ಬೇಕಾಗಿದ್ರೆ ನಿಮ್ಮ ಹತ್ರ 100 ರೂಪಾಯಿ ಕೊಟ್ಬಿಟ್ಟು ಸುಮ್ಮನಾಗ್ರಿ, ತೊಂದರೆ ಇಲ್ಲ.
ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆ ಜಾಗದಲ್ಲಿ ನೀವು ಪಾಸ್ಟ್ ಇದ್ರೂ ಪರವಾಗಿಲ್ಲ, ಬಹಳ ಜಾಗ್ರತೆ ಆಗಿರಿ. 6ನೇ ವಚನ, 6ನೇದೇನು, ಸೈತಾನನಿಂದ ತೊಂದರೆ. ಇದು ಬಹಳ ಕಡಿಮೆ ಲೆಕ್ಕಾಚಾರ ಅಂತ ಹೋದ್ರೆ ನಾವೆಲ್ಲವನ್ನ ಸೈತಾನಿಗೆ ಹಾಕ್ಬಿಡ್ತೇವೆ. ನಾವು ಮಾಡೋದನ್ನ ಮಾಡದೆ ಎಲ್ಲವನ್ನ ಸೈತಾನನ ಮೇಲೆ ಓಡಿಸ್ಬಾರ್ದು. ಆತನ ಬರೋದು ಕದ್ದುಕೊಳ್ಳೋದಕ್ಕೆ. ನಿಮ್ಗೆ ಯಾವಾಗ್ಲಾದ್ರೂ ಅರ್ಥ ಆಗ್ಬೇಕು, ನಿಮ್ಮ ಸಮಾಧಾನ ಕದಿಯೋ ವಿಷಯ, ನಿಮ್ಮ ಕುಟುಂಬದಲ್ಲಿ ಅನಗತ್ಯವಾದ ಖರ್ಚುಗಳ ಬಗ್ಗೆ ಯಾರಾದ್ರೂ ಹೇಳ್ತಾರೆ, ನೀವು ಅನ್ಕೊಳ್ಬೇಕು ಇವ್ರ ಮುಖಾಂತರ ಸೈತಾನನ ಆಲೋಚನೆ ಬರ್ತಾ ಇದೆ. ಹಲ್ಲೆಲೂಯಾ. ಅದನ್ನ ಜಾಗೃತಿಯಾಗಿ ತೆಗೆದುಕೊಂಡು ನಾವು ಹುಷಾರಿರ್ಬೇಕು. 7ನೇದಾಗಿ, ಸಾಲ ಕೊಡೋದು. ಮತ್ತವ್ರಿಗೆ ಸಾಲ ಕೊಡೋದಿರ್ಬೋದು, ಸುರುಟಿ ಕೊಡೋದಿರ್ಬೋದು, ಅದರಲ್ಲಿ ಜಾಗ್ರತೆ ಬೇರೆ. ಹಲ್ಲೆಲೂಯಾ. ದಾನ ಮಾಡ್ರಿ, ಪರವಾಗಿಲ್ಲ. ಸಾಲ ಕೊಡ್ರಿ, ಕೊಡ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಯೋಗ್ಯತೆಗೆ ಮೀರಿ ಕೊಡ್ಬೇಡ್ರಿ. ನಿಮ್ಮ ಹತ್ರ ಇದ್ರೆ 10 ಕೋಟಿ ಕೊಡ್ರಿ, ಚಿಂತೆ ಇಲ್ಲ. ಬರ್ತದೆ ಇವತ್ತಲ್ಲ, ಬರ್ಲಿಲ್ಲ ಅಂದ್ರೂ ಸ್ತೋತ್ರ. ಆದ್ರೆ ಇಲ್ಲದೆ ಇರುವಾಗ ಸಾಲ ಕೊಡುವಂತ ಅಭ್ಯಾಸ ಮಾಡ್ಬೇಡ್ರಿ. ಕೆಲವರು ನಮ್ಮ ಸ್ನೇಹಿತರ ಮಧ್ಯದಲ್ಲಿ ನಾನು ಗಮನಿಸಿದ್ದೇನೆ, ಅವರದಲ್ಲೇ ಏನೋ ಒಂದು ಪ್ರಾಪರ್ಟಿ ಮಾರಿ ಸ್ವಲ್ಪ ಹಣ ಬಂತು, ಅದನ್ನ ತೆಗೆದುಕೊಂಡು ಬಡ್ಡಿ ಕೊಡಕ್ ಹೋಗಿ ಏನಾಯ್ತು, ಆ ಬಡ್ಡಿ ಎಲ್ಲ ಲಾಸ್ ಆಗಿ, ಈ ಕಡೆ ಪ್ರಾಪರ್ಟಿ ಕೂಡ ಇಲ್ಲ, ಕೈಗೆ ಬಂದ ಹಣ ಕೂಡ ಇಲ್ಲ. ಪರಿಸ್ಥಿತಿ ಬಹಳ ಕಠಿಣವಾಯ್ತು. ನನ್ನ ಆತ್ಮೀಯರೇ, ಯಾರಿಗೆ ಹೆಸರು ಹೇಳೋದು ಬೇಡ, ಯಾವುದೋ ಒಂದು ಪದಾರ್ಥವನ್ನು ಮಾರಿದ್ರು, ಬಂದ ಹಣ ಏನ್ ಮಾಡ್ಬೇಕು, ಇವ್ರಿಗೆ ಒಂದು 20,000 ರೂಪಾಯಿ ಬಡ್ಡಿ ಕೊಡೋಣ, ಅವ್ರಿಗೆ ಒಂದು 15,000 ರೂಪಾಯಿ ಬಡ್ಡಿ ಕೊಡೋಣ, ಎಲ್ಲ ಅವರು ಟಿಕೆಟ್ ಹೋದ್ರು, ಬಸ್ಸಿನ ಟಿಕೆಟ್ ತಗೊಂಡು ಬೇರೆ ಬೇರೆ ಕಡೆ ಹೋದ್ರು. ಏನ್ ಮಾಡ್ತಾರೆ ಈಗ, ಈ ಕಡೆ ಇದ್ದ ಪದಾರ್ಥ ಕೂಡ ಇಲ್ಲ, ಈ ಕಡೆ ಹಣ ಕೂಡ ಇಲ್ಲ, ಮನೆಯಲ್ಲಿ ಏನೋ ಉಗೆ ಬೈ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಯಾವತ್ತು ಆ ವ್ಯವಹಾರ ಮಾಡ್ಲಿಕ್ಕೆ ಒಂದು ಹಣದ ಗಂಟು ನಮ್ಮ ಹತ್ರ ಹೆಚ್ಚಾಗಿದ್ರೆ ಮಾಡ್ರಿ, ಬೇಡ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಮ್ಗೆ ಯೋಗ್ಯತೆಗೆ ಮೀರಿದ ಯಾವುದೋ ಹೂಡಿಕೆಯನ್ನಾಗ್ಲಿ ಸಾಲ ಕೊಡುವುದನ್ನಾಗ್ಲಿ ನಾವು ಮಾಡೋದು ಬೇಡ ಪ್ರೇರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಎಲ್ಲರ ಎದುರಿಸಿಕೊಳ್ಳೋ ಕರ್ತನ ಸನ್ನಿಧಿಯಲ್ಲಿ